ಚಲಿಸುವುದು ಎಡಗಣ್ಣು ಚಲಿಸುವುದು ಎಡಗಣ್ಣು ಹಗರುವುದು ಎಡಭುಜವು ಮಂತ್ರಿ ಹೋದ ಬಾಲರು ಬಾರದಿರಲು ಹೋದ ಬಾಲರು ಬಾರದಿರಲು ಮುಂದೇನಾಗುವುದು ನಾಂ ಕಾಣೆನು ಮಂತ್ರಿ ಚಿಂತೆಗೆ ಗುರಿಯಾದೆನು ಮಂತ್ರಿ ಚಿಂತೆಗೆ ಗುರಿಯಾದೆನು ಚಿಂತೆಗೆ ಗುರಿಯಾದೆನು ಮಂತ್ರಿ ಚಿಂತೆಗೆ ಗುರಿಯಾದೆನು ಮಂತ್ರಿ ಶಾಂತರಾಗಿ ಪ್ರಭು. ವಿದ್ಯಾಭ್ಯಾಸಕ್ಕೆ ಹೋಗಿರುವ ಬಾಲರು ಹೋದ ಬಾಲರು ಬಾರದಿರಲು ಹೋದ ಬಾಲರು ಬಾರದಿರಲು ಮನಸ್ಸಿನ ಕಳವಳ ಕಾಡುತ್ತಲಿರುವುದು ಮಂತ್ರಿ ಶಾಂತರಾಗಿ ಪ್ರಭು. ಮನಸ್ಸಿನ ಕಳವಳ ಕಾಡುತ್ತಲಿರುವುದು ಈ ಪುತ್ರ ಬಾಧೆಯು ಬಾಧಿಸುತ್ತಿರುವುದು ಮಂತ್ರಿ ಶಾಂತರಾಗಿ ಪ್ರಭು. ಶಾಂತರಾಗಿ ಈ ಪುತ್ರ ಬಾಧೆಯು ಬಾಧಿಸುತ್ತಿರುವುದು ಚಿಂತೆಗೆ ಗುರಿಯಾದೆನು ಮಂತ್ರಿ ಚಿಂತೆಗೆ ಗುರಿಯಾದೆನು ಮಂತ್ರಿ 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 ಮಹಾಪ್ರಭು. ಹಿಂದೇಕೋ ನನ್ನ ಎಡಗಣ್ಣು ಎಡಭುಜವೇ ಹದರುತ್ತಿರುವುದು ಅರಮನೆಯ ತುಂಬೆಲ್ಲ ಅಪಸಕನಗಳೇ ಆವರಿಸಿರುವುದು ಮಂತ್ರಿ ಕುಂಬಳಾಪುರಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಹೋದ ಆ ನನ್ನ ಬಾಲರು ಇಷ್ಟು ವೇಳೆಯಾದರೂ ಬಾರದಿರಲು ಕಾರಣವೇನು ಮಂತ್ರಿ ಚಿಂತಿಸದಿರಿ ಮಹಾಪ್ರಭು. ಬಾಲಕರಿರುವರು ಕ್ಷೇಮವಾಗಿ ಮರಳಿ ಬರುವರು. ಚಿಂತಿಸದಿರಿ ಮಂತ್ರಿ ನನ್ನ ಮನಸ್ಸು ತುಂಬಾ ದುಗುಡ ಪಡುತ್ತಿರುವುದು ನೀವೀಗಲೇ ಜಾಗೃತಿಯಾಗಿ ಕೋಟೆ ಬಾಗಿಲನ್ನು ನೋಡಿಕೊಂಡು ಬರುವರಾಗಿ ಮಂತ್ರಿ ನೋಡಿಕೊಂಡು ಬರುವರಾಗಿ ಅಪ್ಪಣೆ ಮಹಾಪ್ರಭು. ಘಾತವಾಯಿತು ಮಹಾಪ್ರಭು, ಘಾತವಾಯಿತು. ಏಕೆ ಮಂತ್ರಿ ಏಕೆ ಮಂತ್ರಿ ಇಷ್ಟು ಗಾಬರಿಯಾಗಿ ಬರುತ್ತಿರಲಿಲ್ಲ ಏನಾಯ್ತು ಮಂತ್ರಿ ಏನಾಯ್ತು ಮಹಾಪ್ರಭು, ನಮ್ಮ ಬಾಲಕರಿರುವರು ಕೋಟೆಯ ದ್ವಾರ ಬಾಗಿಲಲ್ಲಿ ಸತ್ತು ಬಿದ್ದಿರುವರು ಪ್ರಭು. ಮಂತ್ರಿ ಏನು ಹೇಳುತ್ತಿರುವಿರಿ ಮಂತ್ರಿ ಹೌದು ಮಹಾಪ್ರಭು. ನಮ್ಮ ಮಕ್ಕಳು ಹತರಾಗಿರುವರೆ ಹೌದು ಮಹಾಪ್ರಭು. ಬೇಗ ಜಾಗ್ರತೆಯಾಗಿ ತೋರಿಸುವರಾಗಿ ಮಂತ್ರಿ ತೋರಿಸುವರಾಗಿ ಪ್ರಭು. ಮಕ್ಕಳೇ ಹಾ ವೀರೇಂದ್ರ ಹಾ ರಾಜೇಂದ್ರ ಹಾ ಕುಮಾರ ಹಗಲಿದಿರಾ ಮಕ್ಕಳೇ ಎನ್ನನು ತೋರೆದು ಹಗಲಿದಿರಾ ಮಕ್ಕಳೇ ಎನ್ನನು ತೋರೆದು ನಿಮ್ಮನು ಅಗಲಿ ಜೀವಿಸಲಾರೆನು ಹಾ ಕಂದ ಹಾ ಕುಮಾರ ನಿಮ್ಮನು ಅಗಲಿ
ಕಂದ ರಾಜಕುಮಾರ ಈ ಪರಿಸೋಗವ ನಾನೆಂದು ಸಹಿಸಲಿ ಕಂದ ಈ ಪರಿಸೋಗವ ನಾನೆಂದು ಸಹಿಸಲಿ ಅಗಲಿದಿರ ಮಕ್ಕಳೇ ಎಂದನು ವಿದ್ಯವ ಕಲಿಯಲು ಹೋದ ಬಾಲರೆ ಮಕ್ಕಳೇ ವಿದ್ಯವ ಕಲಿಯಲು ಹೋದ ಬಾಲರೆ ವಿಧಿಯು ನಿಮ್ಮನು ಈ ರೀತಿ ಕಾಡಿತೆ ಭಗವಂತ ವಿಧಿಯು ನಿಮ್ಮನು ಈ ರೀತಿ ಕಾಡಿತೆ ಅಗಲಿದಿರ ಮಕ್ಕಳೇ ಎನ್ನನು ತೊಳೆದು ಅಗಲಿದಿರ ಕಂದ ಮಗನೇ ಕಂದ ಕುಮಾರ ನನ್ನನ್ನು ಬಿಟ್ಟು ಇಹಲೋಕವನ್ನು ತ್ಯಜಿಸಿದಿರ ನಿಮ್ಮನ್ನು ಕಳೆದುಕೊಂಡು ಯಾವ ರೀತಿಯಿಂದ ಬದುಕಲಿ ಪ್ರಭು ಶಾಂತರಾಗಿ ಪ್ರಭು ಶಾಂತರಾಗಿ ಇನ್ನೆಲ್ಲಿ ಶಾಂತಿ ಮಂತ್ರಿ ಇದ್ದ ಮಕ್ಕಳನ್ನು ಕಳೆದುಕೊಂಡು ಬದುಕುವ ರೀತಿಯಾದರೂ ಹೇಗೆ ಮಂತ್ರಿ ಮುಂದೆ ಈ ರಾಜ್ಯಕ್ಕೆ ದಿಕ್ಕ್ಯಾರು ಮಂತ್ರಿ ಈ ಮಕ್ಕಳಲ್ಲದೆ ನಮಗೆ ಬೇರೆ ಮಕ್ಕಳಿಲ್ಲ ಮುಂದೆ ಈ ರಾಜ್ಯವನ್ನು ಆಳುವವರು ಯಾರು ಮಂತ್ರಿ ಯಾರು ಅದು ಹಾಗಿರಲಿ ಮಂತ್ರಿ ಈ ನನ್ನ ಮಕ್ಕಳಿಗೆ ಸಾವಿಗೆ ಕಾರಣವಾದರೂ ಏನಿರಬಹುದು ನೋಡುವರಾಗಿ ಮಂತ್ರಿ ನೋಡುವರಾಗಿ ಮಹಾಪ್ರಭು ಮಕ್ಕಳ ಬಾಯಲ್ಲಿ ಕಜ್ಜಾಯದ ಚೂರುಗಳು ಕಂಡು ಬರ್ತಿರ್ವೆ ಏನು ಮಕ್ಕಳ ಬಾಯಲ್ಲಿ ಕಜ್ಜಾಯದ ಚೂರಿರುವುದೇ ಹೌದು, ಎಲ್ಲಿ ಕೊಡುವರಾಗಿ ಹಾ ಮಂತ್ರಿ ಈಗಲೀಗ ಕೆಟ್ಟವಲ್ಲ ಮಂತ್ರಿ ಅಂದು ನಮ್ಮ ಆಸ್ಥಾನಕ್ಕೆ ಬಂದಿದ್ದ ಆ ಮಹಾತ್ಮನಿಗೆ ನಾವೇ ಮಾಡಿಸಿಕೊಟ್ಟ ವಿಷದ ಕಜ್ಜಾಯವಲ್ಲವೇ ಮಂತ್ರಿ ಇದು ಹೌದು ಮಹಾಪ್ರಭು ಹೌದು ಮಂತ್ರಿ ಅವರು ಯಾರೆಂದು ತಿಳಿಯದೆ ಅವರಿಗೆ ಈ ರೀತಿ ಮಾಡಿ ನಾವು ಅಪರಾಧ ಮಾಡಿದವಲ್ಲ ಮಂತ್ರಿ ಅಪರಾಧ ಮಾಡಿದವಲ್ಲ ಪರಮಾತ್ಮ ಪರಂಜಯತಿ ಎಲ್ಲಿರುವೆ ಬೇಗ ಬಂದು ಕಾಪಾಡು ದೇವಾ ಕಾಪಾಡು ಮಹಾಪ್ರಭು ಆ ಜಂಗಮರು ಮಹಾಪ್ರಭು ಆಡ ಎಲ್ಲಿರುವೆ ದೇವಾ ರಕ್ಷಿಸು ಬಾ ಕಂದರ ಪರಮಾತ್ಮ ಶಾಂತರಾಗಿ ಪ್ರಭು ಶಾಂತರಾಗಿ ಎಲ್ಲಿರುವೆ ದೇವಾ ರಕ್ಷಿಸು ಬಾ ಕಂದರ ಪರಮಾತ್ಮ ಪರಂಜ್ಯೋತಿ ಬೇಗ ಬಂದು ಕಾಪಾಡು ದೇವಾ ಕಾಪಾಡು ಶಾಂತರಾಗಿ ಪ್ರಭು ಶಾಂತರಾಗಿ ಹೊಟ್ಟೆ ನಾವಿಸವ ಹೊಟ್ಟೆ ನೀವು ಸಾಪವ ಈ ಪರಿಣಾನರಿಯೇ ದೇವಾ ಈ ಪರಿಣಾನರಿಯೇ ದೇವಾ ಪರಮಾತ್ಮ ಪರಂಜ್ಯೋತಿ ಬೇಗ ಬಂದು ಕಾಪಾಡು ದೇವಾ ಕಾಪಾಡು ಹೊಟ್ಟೆ ನಾವಿಸವ ಹೊಟ್ಟೆ ನಿಸಾಪವ ಈ ಪರಿಣಾನರಿಯೇ ದೇವಾ ಈ ಪರಿಣಾನರಿಯೇ ದೇವಾ ಎಲ್ಲಿರುವೆ ದೇವಾ ರಕ್ಷಿಸು ಬಾ ಕಂದರ
ಅರಿಯದೆ ಜಂಗುಮರ ನುಡಿಗಳ ಕೇಳಿ ಮೋಸವನಾಗೈದೆ ದೇವಾ, ಮೋಸವನಾಗೈದೆ ದೇವಾ. ಪರಮಾತ್ಮ ಪರಂಜ್ಯೋತಿ ಬೇಗ ಒಂದು ಕಾಪಾಡು ದೇವಾ, ಕಾಪಾಡು. ಅರಿಯದೆ ಜಂಗುಮರ ನುಡಿಗಳ ಕೇಳಿ ಮೋಸವನಾಗೈದೆ ದೇವಾ, ಮೋಸವನಾಗೈದೆ ದೇವಾ. ಎಲ್ಲಿರುವೆ ದೇವಾ, ರಕ್ಷಿಸುವ ಕಂದನ ದೇವಾ. ಪರಮಾತ್ಮ ಪರಂಜ್ಯೋತಿ ಎಲ್ಲಿರುವೆ, ಬೇಗ ಬಂದು ಕಾಪಾಡು ದೇವಾ, ಕಾಪಾಡು. ಶಾಂತರಾಗಿ ಮಹಾಪ್ರಭು, ಶಾಂತರಾಗಿ. ಯಾರೋ ಮಹತ್ವರು, ಆ ಮಹತ್ವರು ಇತ್ತಲೇ ಬರುತ್ತಿರುವರು. ಏನು ಮಹಾತ್ಮರು ಇತ್ತಲೇ ಬರುತ್ತಿರುವರೆ? ಪರಮಾತ್ಮ ಪರಂಜ್ಯೋತಿ ಹರಿಯದೆ ಮಾಡಿದ ಅಪರಾಧವನ್ನು ಮನ್ನಿಸು ದೇವಾ, ಮನ್ನಿಸು. ಮಹಾರಾಜ, ನಿನ್ನಿಂದ ಯಾವ ಅಪರಾಧವೂ ಆಗಿಲ್ಲವಲ್ಲ. ಮಹಾರಾಜ, ಈ ಸತ್ತ ಮಕ್ಕಳನ್ನು ನನಗೆ ದಾನವಾಗಿ ಕೊಡುವೆಯೇನಪ್ಪ. ಪರಮಾತ್ಮ ಪರಂಜ್ಯೋತಿ ಹರಿಯದೆ ಮಾಡಿದ ಅಪರಾಧವನ್ನು ಮನ್ನಿಸಿ ನನ್ನ ಮಕ್ಕಳಿಗೆ ಪ್ರಾಣ ಭಿಕ್ಷೆಯನ್ನು ನೀಡುವರಾಗಿ ದೇವ. ಈ ಮಕ್ಕಳಲ್ಲದೆ ನನಗೆ ಬೇರೆ ಮಕ್ಕಳಿಲ್ಲ. ಮಹಾರಾಜ, ನಿನ್ನಿಂದ ಯಾವ ಅಪರಾಧವೂ ಆಗಿಲ್ಲವಲ್ಲ. ಈ ಮಕ್ಕಳು ನನ್ನಲ್ಲಿ ಒಂದು ಶಿವು ಎಂದು ಕೇಳಿದರು. ಆಗ ನೀವು ಕೊಟ್ಟ ಕಜ್ಜಾಯವನ್ನು ನಾವು ಈ ಮಕ್ಕಳಿಗೆ ಕೊಟ್ಟೆವು ಅಷ್ಟೇ. ಇದರಲ್ಲಿ ನಮ್ಮ ಅಪರಾಧವೂ ಏನಿಲ್ಲವಲ್ಲ. ಪರಮಾತ್ಮ ತಾವು ಹೇಳುವುದೇನೋ ಸತ್ಯವಾಗಿರುವುದು. ಈ ಮಕ್ಕಳಲ್ಲದೆ ನನಗೆ ಬೇರೆ ಮಕ್ಕಳಿಲ್ಲ. ಮುಂದೆ ಈ ರಾಜ್ಯವನ್ನು ಆಳುವವರಾರು. ಪರಮಾತ್ಮ ಪರಂಜ್ಯೋತಿ ನಾನು ಮಾಡಿದ ಅಪರಾಧವನ್ನು ಮನ್ನಿಸಿ ನನ್ನ ಮಕ್ಕಳಿಗೆ ಪ್ರಾಣ ಭಿಕ್ಷೆ ನೀಡುವರಾಗಿ ದೇವಾ, ನೀಡುವರಾಗಿ. ಮಹಾರಾಜ, ವಿಷದ ಕಜ್ಜಾಯ ಕೊಟ್ಟೆಯ ದುರಾತ್ಮ, ವಿಷದ ಕಜ್ಜಾಯ ಕೊಟ್ಟೆಯ ವೀರ ಬಸವರಾಜ ನೀನು ಗರ್ವದಿ ಮೆರೆಯುತ್ತ ಗುರುದ್ರೋಹಿ. ಪರಮಾತ್ಮ ನೀನು ಮಾಡಿದ್ದು ನಿನ್ನ ಮಕ್ಕಳಿಗೆ ಮಕ್ಕಳಿಗೆ ಇದೇ ನಿನಗೆ ಸರಿಯಾದ ಶಿಕ್ಷೆ ಅನುಭವಿಸಲು. ಮಹಾರಾಜ, ಚಿಂತಿಸಬೇಡ. ಈ ನಿನ್ನ ಮಕ್ಕಳನ್ನು ನನಗೆ ಶಿಷ್ಯರನ್ನಾಗಿ ಕೊಟ್ಟರೆ ಈ ನಿನ್ನ ಮಕ್ಕಳಿಗೆ ಜೀವದಾನ ಮಾಡುತ್ತೇನೆ. ಪರಮಾತ್ಮ ಪರಂಜ್ಯೋತಿ ನನ್ನ ಮಕ್ಕಳಿಗೆ ಜೀವದಾನ ಮಾಡುವುದಾದರೆ ತಾವು ಹೇಳಿದಂತೆ ನಡೆದುಕೊಳ್ಳುತ್ತೇವೆ ದೇವ. ಶಂಭೋ ಮಹಾದೇವ. ಕಿರೀಟ ಕಿರೀಟ ಹಿಡ್ಕೊಂಡಳ. ಹಾ ಬಂದಿರ ಮಕ್ಕಳೇ, ಹಾ ಬಂದಿರ ಮಕ್ಕಳೇ. ಹಾ 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 ಕುಮಾರ ಮಕ್ಕಳೇ, ಈ ಪೂಜ್ಯರಿಗೆ ನಿಮ್ಮನ್ನು ಅರ್ಪಿಸಿದ್ದೇನೆ. ಮಹಾರಾಜ, ನಾವು ಬಂದು ಬಹಳ ವೇಳೆಯಾಯಿತು. ನಾವಿನ್ನು ಮುಂದೆ ಹೋಗಬೇಕಾಗಿದೆ. ಮಕ್ಕಳೇ, ಈ ಮಹಾತ್ಮರು ಸಾಮಾನ್ಯರಲ್ಲ. ನಿಮ್ಮನ್ನು ಇವರಿಗೆ ಅರ್ಪಿಸಿದ್ದೇನೆ. ಇವರನ್ನು ಸೇರಿ ಸಕಲ ವಿದ್ಯೆಗಳನ್ನು ಕಲಿತು ಸೌಖ್ಯವಾಗಿ ಬಾಳುವರಾಗಿ. ಆಗಬಹುದು ಜನಕ. ನಮಸ್ಕಾರ. ಗುರುದೇವ, ಗುರುದೇವ, ನಾವು ನಿಮ್ಮ ಸಂಗಡೆ ಬಂದರೆ ನಮಗೇನು ಕರುಣಿಸುವಿರಿ? ಮಕ್ಕಳೇ, ನಾವು ನಿಮಗೆ ವಿದ್ಯಾ ಬುದ್ಧಿಯನ್ನು ಕಲಿಸುವುದಲ್ಲದೆ ನಿಮಗೆ ಕುಂದೂರು ಬೆಟ್ಟವನ್ನು ಚಿನ್ನವನ್ನಾಗಿ, ಬಸವನ ಬೆಟ್ಟವನ್ನು ಬೆಳ್ಳಿಯನ್ನಾಗಿ ಮಾಡಿಕೊಡುವೆವು.
ನಿಮ್ಮನ್ನು ಮಠಾಧಿಪತಿಗಳಾಗಿ ಮಾಡುತ್ತೇವೆ. ಆಗಬಹುದು ಗುರುದೇವ. ಜನಕ, ನಾವು ಗುರುಗಳ ಜೊತೆ ಹೋಗಲು ಸಿದ್ಧರಾಗಿದ್ದೇವೆ. ನಮ್ಮನ್ನು ಕಳಿಸಿಕೊಡಿ. ಆಗಬಹುದು ಮಕ್ಕಳೇ. ಹೋಗಿ ಬನ್ನಿ ಬಾಲರೆ ಕುಮಾರ, ಹೋಗಿ ಬನ್ನಿ ಬಾಲರೆ ಸುಗುಣಾಂತ ಶೀಲರೆ, ಹೋಗಿ ಬನ್ನಿ ಬಾಲರೆ. ಗುರುಗಳ ಬಳಿಯಲ್ಲಿ ವಿದ್ಯವ ಕಲಿಯುತ್ತ, ಗುರುಗಳ ಬಳಿಯಲ್ಲಿ ವಿದ್ಯವ ಕಲಿಯುತ್ತ, ಸಕಲ ವಿದ್ಯವ ಕಲಿಯುತ್ತ ಬನ್ನಿರೆ, ಸಕಲ ವಿದ್ಯವ ಕಲಿಯುತ್ತ ಬನ್ನಿರೆ. ಹೋಗಿ ಬನ್ನಿ ಬಾಲರೆ ಸುಗುಣಾಂತ ಶೀಲರೆ, ಹೋಗಿ ಬನ್ನಿ ಬಾಲರೆ. ಮಕ್ಕಳೇ, ಸಕಲ ವಿದ್ಯೆಗಳನ್ನು ಕಲಿತು ಸೌಖ್ಯವಾಗಿ ಗುರುಗಳೊಡನೆ ವಿದ್ಯಾಭ್ಯಾಸವನ್ನು ಕಲಿತು ಸೌಖ್ಯವಾಗಿ ಬಾಳುವರಾಗಿ. ಆಗಬಹುದು ಜನಕ. ನಾವು ಸಕ್ಕರಾಯನ ಪಟ್ಟಣವನ್ನು ಬಿಟ್ಟು ಚನ್ನಪಟ್ಟಣವನ್ನು ಚಿನ್ನಪಟ್ಟಣವನ್ನಾಗಿ ಮಾಡಿಕೊಂಡು ಮೈನಾಯಕನಹಳ್ಳಿ ಎಂಬ ಗ್ರಾಮದ ಪಕ್ಕ ಒಂದು ಕರಾವಳಿಯ ತೀರದಲ್ಲಿ ಒಂದು ಸುಂದರವಾದ ತೋಪು ಮಠವನ್ನು ನಿರ್ಮಿಸಿ ಅಲ್ಲಿ ಪ್ರತಿದಿನವೂ ಪೂಜೆಯಾಗುವುದಲ್ಲದೆ ವರ್ಷಕ್ಕೊಮ್ಮೆ ನಮ್ಮಗಳ ಜಾತ್ರೆಯು ಬಹು ಶ್ರದ್ಧಾ ಭಕ್ತಿಯಿಂದ ನಡೆಯುವುದು. ಅಲ್ಲಿಗೆ ಬರತಕ್ಕಂತಹ ಭಕ್ತಾದಿಗಳಿಗೆ ಶ್ರೇಯಸ್ಸುಂಟಾಗಲೆಂದು ಅಭಯನು ಇಟ್ಟು ನಾನು ಮುಂದೆ ಹಾದಿ ಒಡ್ಡಾಯತನಹಳ್ಳಿಗೆ ಕುರಣಕ್ಕಾಗಿ ಹೋಗಿ ಬರುವೆನು. ಶಿಷ್ಯರೇ, ನೀವು ಇಲ್ಲಿಯೇ ಇರುವರಾಗಿರಿ. ಆಗಬಹುದು ಗುರುದೇವ. ಈ ಸಂತೋಷ ಸಂಭ್ರಮದಲ್ಲಿ ಹಾಲು ಕರೆಯುವುದನ್ನೇ ಮರೆತು ಬಿಟ್ಟನಲ್ಲ. ಇರಲಿ, ನಾನೀಗಲೇ ಹಾಲನ್ನು ಕರೆಯುವೆನು. ಧರ್ಮಗುರು ಕೋರೆಂಡ ಭಿಕ್ಷಾ ಪರಂಜ್ಯೋತಿ ಭಿಕ್ಷಾ. ಅಯ್ಯೋ ಅಯ್ಯೋ, ಎಂತಹ ಕೆಲಸವಾಯ್ತು. ಈ ಹಾಳಾದ ಜಂಗಮನವು ಈಗಲೇ ಬರಬೇಕಿ? ಈತನ ಶಂಕು ಜಾಗಟೆ ಶಬ್ದವನ್ನು ಕೇಳಿ ನನ್ನ ಹಸಿ ಮೈ ಬೆದರು ಕಾಲಿನಿಂದ ಹೊದ್ದು ನಾ ಕರೆದ ಹಾಲನ್ನೆಲ್ಲ ಚೆಲ್ಲಿ ಹೋಯಿತಲ್ಲ. ಹಾಳು ಮಂಟೆ ದೊಡೆಯನೆ, ನಿನ್ ಮನೆ ಮಂಟ್ಗಳ ಮುಂದಕ್ಕೆ ಹೋಗೋ. ಭಲೆ ಭಲೆ ಮುದ್ದಮ್ಮ ತಾಯಿ, ನಾವು ಹುಟ್ಟಿದ ಕಾಲದಿಂದಲೂ ನಮಗೆ ಇಂತಹ ಹೆಸರಿಟ್ಟವರೇ ಇಲ್ಲ. ನೀರಿಟ್ಟ ಹೆಸರೇ ನಮಗೆ ಪಟ್ಟವಾಗಲಿ. ನೀನು ಮುಂದೆ ಮುಂದೆ ಈ ಸ್ಥಳದಲ್ಲಿ ಒಂದು ಮಠವು ನಿರ್ಮಿತವಾಗಿ ಪ್ರತಿದಿನವೂ ಪೂಜೆ ಆಗುವುದಲ್ಲದೆ ವರ್ಷಕ್ಕೊಮ್ಮೆ ನಮ್ಮಗಳ ಜಾತ್ರೆಯು ಬಹು ಶ್ರದ್ಧಾಭಕ್ತಿಯಿಂದ ನಡೆಯುವುದು. ಇಲ್ಲಿಗೆ ಬರ್ತಕ್ಕಂತಹ ಭಕ್ತಾದಿಗಳಿಗೆ ಶ್ರೇಯಸ್ಸುಂಟಾಗಲಿ. ನಾವಿನ್ನೂ ಬರುತ್ತೇವೆ. ಗುರುದೇವ, ತಾವ್ಯಾರೆಂಬುದನ್ನು ಅರಿವು ಮಾಡಿಕೊಳ್ಳದೆ ಹಾಲು ಚೆಲ್ಲಿತೆಂಬ ಸಿಟ್ಟಿನಲ್ಲಿ ಅರಿಯದೆ ಮಾತನಾಡಿದ ನನ್ನ ಸರ್ವ ಅಪರಾಧವನ್ನು ಮನ್ನಿಸಿ. ನಿಮ್ಮ ಮಾತಿನಂತೆ ಇಲ್ಲಿ ಮಠವು ನಿರ್ಮಿತವಾದ ಮೇಲೆ ಮಠದ ಮುಂದೆ ರಜವನ್ನು ಹೊಡೆದು ಗಂಗೋದಕವನ್ನು ಪ್ರೋಕ್ಷಿಸಿ ರಂಗೋಲಿ ಇಟ್ಟು ಸದಾ ನಿಮ್ಮ ಸೇವೆಯನ್ನು ಮಾಡುವೆನು. ಹಾಗೆ ಆಗಲಿ ಮಗಳೇ, ನಾವಿನ್ನೂ ಬರುತ್ತೇವೆ. ಆಗಿರೋ ಕುರಬಾಧೆಯನ್ನು ಸಹಿಸಲಾರೆನು. ಬೇಗ ಬಂದು ಮುಕ್ತಿಯನ್ನು ಕೊಡು ದೇವ. ನಿನ್ನ ದರ್ಶನವಾಗುವ ತನಕ ನಾನು ಈ ಹುತ್ತದಲ್ಲಿ ವಾಸ ಮಾಡಿಕೊಂಡಿರೋನು. ಈ ಸ್ಥಳದಲ್ಲಿ ಕುಳಿತು ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯೋಣ. ಕುಳಿತುಕೊಳ್ಳಿರಿ. ಗುರುದೇವ, ಇದು ಸರ್ಪವಿರುವ ಜಾಗ.
ರಾಜಪ್ಪಾಜಿ ರಾಜಪ್ಪಾಜಿ, ಆ ಸರ್ಪಗಳು ನಾವು ಆಟವಾಡುವ ಪಗಡೆಗಳಲ್ಲವೇ? ಚಿಂತಿಸಬೇಡಿ, ಅವು ನಮ್ಮನ್ನು ಮುಟ್ಟಲಾರವು. ಚಿಂತಿಸಬೇಡಿ, ಕುಳಿತುಕೊಳ್ಳಿರಿ. ಮತಿ ತಾಳೇಶ್ವರನು ಕುರದ ಬಾಧೆಯನ್ನು ಸಹಿಸಲಾರದೆ ನರಳುತ್ತಾ ಕುಳಿತಿರುವನು. ಇರಲಿ, ಈ ನನ್ನ ಕೇಸದಿಂದ ಆ ಕುರವನ್ನು ಹೊಡೆಯುವೆನು. ಧನ್ಯನಾದನು ಗುರುದೇವ, ಧನ್ಯನಾದನು. ನಿನ್ನ ದರ್ಶನದಿಂದ ನನ್ನ ಪಾವನವು ಸಾರ್ಥಕವಾಯಿತು ಗುರುದೇವ. ಮುಕ್ತಿ ಕೊಟ್ಟು ಕಾಪಾಡು ದೇವ. ಅಯ್ಯ ಮತಿತಾಳೇಶ್ವರ, ನೀನು ಹೇಗೆ ಕುರದ ಬಾಧೆಯನ್ನು ಸಹಿಸಲಾರದೆ ನರಳುತ್ತಾ ಕೊನೆಗೆ ಮುಕ್ತಿ ಪಡೆದೆಯೋ, ಮುಂದೆ ಅದೇ ರೀತಿ ಈ ಸ್ಥಳಕ್ಕೆ ಸಹಸ್ರಾರು ಮಂದಿ ಭಕ್ತರು ಕಜ್ಜಿ ಕುರದ ಬಾಧೆಯನ್ನು ಸಹಿಸಲಾರದೆ ನರಳುತ್ತಾ ಬಂದು ನಿನ್ನನ್ನು ಬೇಡುವರು. ನೀನು ಅಂಥವರನ್ನು ಗುಣಪಡಿಸು. ಮುಂದೆ ಈ ಸ್ಥಳದಲ್ಲಿ ನಿನಗೊಂದು ದೇವಸ್ಥಾನವಾಗಲಿ, ಮೊದಲನೇ ಪೂಜೆ ನನ್ನದಾಗಲಿ, ಎರಡನೇ ಪೂಜೆ ನಿನ್ನದಾಗಲಿ, ನಿನಗೆ ಮಂಗಳವಾಗಲಿ. ನಾನಿನ್ನು ಬರುತ್ತೇನೆ. ಗುರುದೇವ ಧನ್ಯನಾದನು, ಗುರುದೇವ ಧನ್ಯನಾದನು. ಕಷ್ಟಪಟ್ಟರು ಎಲ್ಲ ಕಳವಳಿಸಿದನಲ್ಲ, ಭ್ರಷ್ಟ ಮಾನವನ ಹಣೆ ಬರ. ಭ್ರಷ್ಟ ಮಾನವನ ಹಣೆ ಬರ ವಿಧಿ ವಿಧಿ. ಬಡದಿ ಮಕ್ಕಳು ಎಲ್ಲ ಅನ್ನಕ್ಕೆ ಹಲವರಲ್ಲ. ಏ ಪರಮಾತ್ಮ, ಬಡದಿ ಮಕ್ಕಳು ಎಲ್ಲ ಅನ್ನಕ್ಕೆ ಹಲವರಲ್ಲ. ಗುರು ಕೃಪೆ ನನಗಿಲ್ಲ, ದರೆಯುಳು ಬಾಳಿಲ್ಲ. ಗುರು ಕೃಪೆ ನನಗಿಲ್ಲ, ದರೆಯುಳು ಬಾಳಿಲ್ಲ. ಕಷ್ಟಪಟ್ಟರು ಎಲ್ಲ ಕಳವಳಿಸಿದನಲ್ಲ, ಭ್ರಷ್ಟ ಮಾನವನ ಹಣೆ ಬರ ವಿಧಿ ವಿಧಿ. ಹೇ ಪರಮಾತ್ಮ, ಈ ಭೂಮಿಯನ್ನು ಇಡೀ ವರ್ಷವೆಲ್ಲ ಆಗಿತ್ತಿಲ್ಲವೇ? ಈ ಭೂಮಿಯು ಮಟ್ಟವಾಗುತ್ತಿಲ್ಲ. ಏನು ಮಾಡಲಿ? ಚಿಂತಿಸಿ ಫಲವಿಲ್ಲ. ಈ ಭೂಮಿ ಮಟ್ಟ ಮಾಡಿ ಬಿತ್ತದೆ ಹೋದರೆ ನನ್ನ ಮಕ್ಕಳಿಗೆ ಅನ್ನವಿಲ್ಲ. ಹೇ ಪರಮಾತ್ಮ, ಎಂದಿಗೆ ಬಂದು ನನ್ನ ಕಾಪಾಡುವೆ? ಸಂಭೋ ಮಹಾದೇವ, ಸಂಭೋ ಮಹಾದೇವ. ಅಯ್ಯ ಕಲ್ಬೀರಗೌಡ, ನಿನಗೆ ಮಂಗಳವಾಗಲಿ. ಅಯ್ಯ ಕಲ್ಬೀರಗೌಡ, ನೀ ಸ್ವಾಮಿ, ತಾವು ಯಾರು? ಇಲ್ಲಿ ಬಂದಿರೋ ಕಾರಣವೇನು? ಅಯ್ಯ, ನನ್ನ ವಿಚಾರವೂ ಹಾಗಿರಲಿ. ನೀನು ಈ ರೀತಿ ಕಷ್ಟಪಡುತ್ತಿರಲು ಕಾರಣವೇನು? ಸ್ವಾಮಿ, ನಾನು ಬಹುವರ್ಷಗಳಿಂದಲೇ ಈ ಭೂಮಿಯನ್ನು ಅಗೆತ್ತಿರುವೆ. ಈ ಭೂಮಿಯು ಮಟ್ಟವಾಗುತ್ತಿಲ್ಲ. ಅಯ್ಯ ಕಲ್ಬೀರಗೌಡ, ನಾವು ಸಿದ್ಧಪತ್ರೆಯನ್ನು ಸೇದಲು ಸ್ವಲ್ಪ ಬೆಂಕಿಯನ್ನು ತೆಗೆದುಕೊಂಡು ಬಾ. ಆ ಕ್ಷಣಾರ್ಥದಲ್ಲಿ ಈ ಭೂಮಿಯೆಲ್ಲವನ್ನು ಮಟ್ಟ ಮಾಡಿಕೊಡುವೆನು. ಏನು? ಇಡೀ ವರ್ಷವೆಲ್ಲ ಆಗಿದ್ದು ಮಟ್ಟವಾಗದಿದ್ದು ಕ್ಷಣ ಮಾತ್ರದಲ್ಲೇ ಮಟ್ಟ ಆಗುವುದೇ? ಆಗಲೇ ನೀವು ಹೇಳಿದಂತೆ ಬೆಂಕಿಯನ್ನೇ ತರುತ್ತೇನೆ. ಸಂಭೋ ಮಹಾದೇವ, ಸ್ವಾಮಿ, ಸಂಭೋ ಮಹಾದೇವ. ತೆಗೆದುಕೊಳ್ಳಿ ಬೆಂಕಿಯನ್ನು. ಅಯ್ಯ ಹಸುವನಾಗಪ್ಪ. ಏನಿದು ಆಶ್ಚರ್ಯ? ಏನಿದು ಆಶ್ಚರ್ಯ? ಇಡೀ ವರ್ಷವೆಲ್ಲ ಮಟ್ಟವಾಗದಿದ್ದು ಕ್ಷಣ ಮಾತ್ರದಲ್ಲಿ ಮಟ್ಟವಾಗಿರುವುದಲ್ಲ. ಸ್ವಾಮಿ, ತಾವು ಯಾರು? ಇಲ್ಲಿ ಬಂದಿರುವ ಕಾರಣವೇನು? ಅಯ್ಯ ಕಲ್ಬೀರಗೌಡ, ಅಯ್ಯ ಕಲ್ಬೀರಗೌಡ, ನಾವು ಯೋಗಿಗಳಪ್ಪ. ನಮಗೆ ಯಾರ ಹಂಗೂ ಇರುವುದಿಲ್ಲ. ನಾವಿರುವ ಸ್ಥಳವೇ ಮಠವು. ಮಹಾಸ್ವಾಮಿ, ಈ ಸ್ಥಳದ ಮಹಿಮೆಯನ್ನು ತಿಳಿಸಬೇಕೆಂದು ಬೇಡಿಕೊಳ್ಳುವೆನು. ನೋಡಪ್ಪ ಕಲ್ಬೀರಗೌಡ, ಇಲ್ಲಿ ಊರಾಗಿರುವ ಸ್ಥಳವೇ ಮುಂದೆ ಹಾಳಾಗಿ ಹೋಗುವುದು. ಅಲ್ಲಿ ಕಾಡಾಗಿರುವ ಸ್ಥಳವೇ
ಮುಂದೆ ಮಳವಳ್ಳಿ ಎನಿಸಿ ಊರಾಗುತ್ತದೆ. ನಿನ್ನ ನಿಜಭಕ್ತಿಗೆ ಮೆಚ್ಚಿ ನಾನು ಆಶೀರ್ವಾದ ಮಾಡುತ್ತೇನೆ. ನಿನ್ನ ಅಂತ್ಯ ಮುಗಿದ ಕಾಲಕ್ಕೆ ಇಲ್ಲಿಯೇ ಮುಹೂರ್ತಗೊಳ್ಳುವಂತೆ ಆಶೀರ್ವಾದ ಮಾಡುತ್ತೇನೆ. ನಿನಗೊಂದು ದೇವಾಲಯ, ಮಳವಳ್ಳಿಯಲ್ಲಿ ನನಗೊಂದು ಮಠವು ಏಳಿಗೆಯಾಗುವುದು. ಇದೇ ಈ ಜಾಗದ ಮಹಿಮೆ, ತಿಳಿಯಿತೆ? ಧನ್ಯನಾದ ಗುರುದೇವ. ಮಾಚಯ್ಯನ ಉಬ್ಬೆ ಅಮೃತಷ್ಟು ಚಿರು ತುಂಬಿರುವುದು. ನಾನೀಗಲೇ ಕೋರಣ್ಯ ಬೇಡುವ ನೆಪದಲ್ಲಿ ಹೋಗಿ ಕುರಿಗದ್ದಿಗೆಯನ್ನು ಗುರುತಿಸಿ ಬರುತ್ತೇನೆ. ಶಂಭೋ ಮಹಾದೇವ. ಪಾಪಿ ಬ್ರಹ್ಮನೇ ಏಕೆ ಹುಟ್ಟಿಸಿದೆಯೋ ಪಾಪಿ ಬ್ರಹ್ಮನೇ ಸಾಕು ಮಾಡಯ್ಯ ಈ ಜನ್ಮ ಸಾಕು ಮಾಡಯ್ಯ ಈ ಜನ್ಮ ಅಡಿಗಿಡಲಾರೆ ದೇವ ಬಡವನಾಗಿರಬಾರದು ಇರಬಾರದು ಪರಮಾತ್ಮ ಬಡವನು ಬಂದು ಕಾಯೋ ಬಡವನು ನಾನಿಗನು ಬಂದು ಕಾಯೋ ದೇವ ಬಳಲಿದೆ ಎನ್ನ ಈ ಜೀವ ಬಳಲಿದೆ ಎನ್ನ ಈ ಜೀವ ಅಡಿಗಿಡಲಾರೆ ದೇವ ಬಡವನಾಗಿರಬಾರದು ಇರಬಾರದು ಪರಮಾತ್ಮ ಎಂದಿಗೆ ಬಂದು ನಿನ್ನ ದರ್ಶನ ಭಾಗ್ಯವನ್ನು ಕೊಡುವೆಯೋ ಅಂದಿಗೆ ನಾನು ಧನ್ಯನಾಗುವೆನು ಸ್ವಾಮಿ. ಪರಂಜ್ಯೋತಿ ಭಿಕ್ಷಾ ಪರಂಜ್ಯೋತಿ ಭಿಕ್ಷಾ ಸ್ವಾಮಿ. ಭಿಕ್ಷಾ ದೇಹಿ ಧರ್ಮಗುರು ಕೋರಣ್ಯ ಭಿಕ್ಷಾ ಜ್ಯೋತಿ ಭಿಕ್ಷಾ. ಗುರುಗಳಿಗೆ ನಮಸ್ಕರಿಸುವೆನು. ಅಯ್ಯ ಆಚಯ್ಯ, ನಿನಗೆ ಮಂಗಳವಾಗಲಿ. ಬೆಲೆ ಕೇಳು. ಗುರುದೇವ, ತಾವು ಈ ಹಾಳು ಉಬ್ಬೆ ಬಟ್ಟೆ ತುಂಬಿದ ಮನೆಗೆ ಬರಬಹುದೇ ಸ್ವಾಮಿ? ಮಾಚಯ್ಯ, ಗುರುದೇವ, ನಾನೊಂದು ಕೋರಿಕೆಗಾಗಿ ಬಂದಿರುವೆನು, ಅದನ್ನು ನಡೆಸಿಕೊಡುವೆಯಾ? ಏನು ಕೋರಿಕೆಗಾಗಿ ಬಂದಿರುವ ಸ್ವಾಮಿ? ಹೌದು ಮಾಚಯ್ಯ. ಅದೇನು ತಿಳಿಸುವರಾಗಿ ಸ್ವಾಮಿ? ಮಾಚಯ್ಯ, ನಾನು ನಡೆಸಿಕೊಡುವೆನು. ನನಗೆ ಕರಭಾಷೆಯನ್ನು ಕೊಡುವುದಾದರೆ ಹಾ ವಿಚಾರವನ್ನು ತಿಳಿಸುವೆನು. ಏನು ಇದಕ್ಕೆ ಕರಭಾಷೆ ಆಗಬೇಕೆ? ಆಗಲಿ ಗುರುದೇವ, ಸೂರ್ಯ ಚಂದ್ರರ ಸಾಕ್ಷಿಯಾಗಿಯೂ ನಡೆಸಿಕೊಡುವೆನು. ಅದೇನು ತಿಳಿಸುವರಾಗಿ ಸ್ವಾಮಿ? ಮಾಚಯ್ಯ, ಗುರುದೇವ, ನಿನ್ನ ಮಗನ ಶಿರಸ್ಸನ್ನು ಕಡಿದು ನನಗೆ ಎಡೆಪಡಿಸುವುದಾದರೆ ನಿನ್ನ ಕೀರ್ತಿಯು ಪ್ರಪಂಚದಲ್ಲಿ ಅಚಾಂದ್ರಕವಾಗಿ ಒಳೆಯುವುದು. ಗುರುದೇವ, ಹೇಗೆ ಕಡಿಯಲಿ ಮಗನ ಹೇಗೆ ಕಡಿಯಲಿ? ಗುರುದೇವ, ಮಾಚಯ್ಯ, ಹೇಗೆ ಕಡಿಯಲಿ ಮಗನ ಹೇಗೆ ಕಡಿಯಲಿ? ಗುರುದೇವ, ಓರ ಪುತ್ರನ ಕಡಿದೋ ನಾನು ಪರಮಾತ್ಮ. ಓರ್ವ ಪುತ್ರನ ಕಡಿದೋ ನಾನು ಹೇಗೆ ಬಾಳಲಿ ಧರೆಯೋಳು ಪರಮಾತ್ಮ. ಹೇಗೆ ಬಾಳಲಿ ಧರೆಯೋಳು ಹೇಗೆ ಕಡಿಯಲಿ ಮಗನ
ಹೇಗೆ ಕಲಿಯಾರೆ? ಗುರುದೇವ, ಗುರುದೇವ, ಈ ಬಡವರ ಮೇಲೆ ಕರುಣೆ ಬಾರದೆ ಎಂತ ಭಿಕ್ಷೆಯನ್ನು ಕೇಳಿದಿರಿ ಸ್ವಾಮಿ, ಎಂತ ಭಿಕ್ಷೆಯನ್ನು ಕೇಳಿದಿರಿ ಗುರುದೇವ. ಇದನ್ನು ನಾನು ಏನು ಮಾಡಲಿ, ಏನು ಮಾಡುವುದೆಂಬುದೇ ತಿಳಿಯುತ್ತಿಲ್ಲ. ಮಗನನ್ನು ಕಳೆದುಕೊಂಡು ಬದುಕುವ ಬಗೆಯಾದರೂ ಹೇಗೆ ಸ್ವಾಮಿ, ಬದುಕುವ ಬಗೆಯಾದರೂ ಹೇಗೆ? ಮಾತೆಯ ಗುರುದೇವ, ಭಾಷೆಯನ್ನು ಕೊಟ್ಟಿರುವೆ ಎಚ್ಚರಿಕೆ. ಗುರುದೇವ, ಶಾಂತರಾಗಿ ಸ್ವಾಮಿ, ಶಾಂತರಾಗಿ. ನಿಮ್ಮ ಮಾತನ್ನು ನಾನು ನಡೆಸಿಕೊಡುವೆನು. ಎಷ್ಟೇ ಆಗಲಿ ಗುರುಗಳ ಆಜ್ಞೆಯನ್ನು ಪಾಲಿಸುವುದೇ ನನ್ನ ಧರ್ಮವಲ್ಲವೇ? ಪಾಲಿಸುತ್ತೇನೆ. ಏನು ಮಾಡಲಿ, ಏನು ಮಾಡಲಿ, ಏನು ಮಾಡುವುದೆಂಬುದೇ ತಿಳಿಯುತ್ತಿಲ್ಲವಲ್ಲ. ಈ ಸಂಗತಿಯನ್ನು ನನ್ನ ಮಡದಿಗೆ ಹೇಳುವ ಬಗೆಯಾದರೂ ಹೇಗೆ? ಏನು ಮಾಡಲಿ, ಏನೇ ಆಗಲಿ ಗುರುಗಳ ಆಜ್ಞೆಯನ್ನು ಪಾಲಿಸುವುದೇ ನನ್ನ ಧರ್ಮ. ಹಾಗಾಗಿ ನನ್ನ ಮಡದಿಯನ್ನು ಕಳೆದು ಗುರುಗಳ ಆಜ್ಞೆಯನ್ನು ನೆರವೇರಿಸುತ್ತೇನೆ. ಮಲ್ಲಿಕಾ, ಬೇಗ ಬಾ ಮಲ್ಲಿಕಾ. ಪ್ರಾಣೇಶ್ವರ, ಇದೋ ನಮಸ್ಕರಿಸುವೇನು. ಮಲ್ಲಿಕಾ, ನಿನಗೆ ಮಂಗಳವಾಗಲಿ, ಮಂಗಳವಾಗಲಿ. ಇದೇನಿದು? ತಾವಿಷ್ಟು ಚಿಂತಿಂದಿರಲು ಕಾರಣವಾದರೂ ಏನು? ಮಲ್ಲಿಕಾ, ಏನು ಹೇಳಲಿ? ಈ ಋಷಿಮುನಿಗಳು ನನ್ನಲ್ಲಿ ಬಂದು ಕರಭಾಷೆಯನ್ನು ತೆಗೆದುಕೊಂಡು ನಮ್ಮ ಮಗನನ್ನು ಕಡಿದು ಅವರಿಗೆ ಭೋಜನ ಆಜ್ಞೆ ಮಾಡಿರುವುದೇ, ಆಜ್ಞೆ ಮಾಡಿರುವುದು. ಅದಕ್ಕಾಗಿ ನಾನು ಚಿಂತಿಸುತ್ತಿರುವೆನು. ಪ್ರಾಣೇಶ್ವರ, ನಮಗಿರುವುದು ಓರ್ವ ಸುಕುಮಾರ. ಆತನ ಶಿರಸ್ಸನ್ನು ಕಡಿದು ಈ ಧರೆಯಲ್ಲಿ ನಾವು ಬಾಳುವ ಬಗೆಯಾದ್ರೂ ಹೇಗೆ? ಇಲ್ಲ ಸ್ವಾಮಿ, ಅದು ನಮ್ಮಿಂದ ಸಾಧ್ಯವಿಲ್ಲ ಪ್ರಾಣೇಶ್ವರ, ಸಾಧ್ಯವಿಲ್ಲ. ದೇವಿ, ನಾನು ವಚನಭ್ರಷ್ಟನಾಗಲಾರೆ. ಗುರುಗಳ ಆಜ್ಞೆಯನ್ನು ಪಾಲಿಸುವುದು ನಮ್ಮ ಧರ್ಮವಲ್ಲವೇ? ಧರ್ಮವಲ್ಲವೇ? ಅಯ್ಯೋ, ಜನಕನ ಪಾದಕ್ಕೆ ನಮಸ್ಕರಿಸಲು. ಮಗನೇ, ನಿನಗೆ ಮಂಗಳವಾಗಲಿ ಕಂದ, ಮಂಗಳವಾಗಲಿ. ಜನಕ, ನೀವು ಚಿಂತಿಂದಿರಲು ಕಾರಣವೇನು? ಅದಲ್ಲದೆ ಆ ಮುನಿಗಳು ಯಾರು? ಕಂದ, ಮಗನೇ, ಕ್ಯಾತಯ್ಯ, ಏನು ಹೇಳಲಪ್ಪ, ಏನು ಹೇಳಲಿ? ಈ ಋಷಿಮುನಿಗಳು ನನ್ನಲ್ಲಿ ಬಂದು ಕರಭಾಷೆಯನ್ನು ತೆಗೆದುಕೊಂಡು ನಿನ್ನನ್ನು ಕಡಿದು ಅವರಿಗೆ ಭೋಜನವನ್ನು ಸಿದ್ಧಪಡಿಸುವಂತೆ ಆಜ್ಞೆ ಮಾಡಿರುವರು ಕಂದ, ಆಜ್ಞೆ ಮಾಡಿರುವರು. ಅದಕ್ಕಾಗಿ ಏನು ಮಾಡುವುದೆಂಬುದೇ ತಿಳಿಯುತ್ತಿಲ್ಲ, ಏನು ಮಾಡುವುದೆಂಬುದೇ ತಿಳಿಯುತ್ತಿಲ್ಲ ಕಂದ. ಕುಮಾರ, ದೇವಿ, ಜನಕನೇ ನಮಿಸುವೆ ನಾನೇ ಮಗೆ ಜನಕ. ಜನನಿಯ ನೀನೆಗೆ ಚಿಂತಿಸುವೆ, ಮನಸ್ಸಿನ ಚಿಂತೆಯ ಬಿಡು ಬಿಡುನೆ. ಜನನಿಯ ನೀನೆಗೆ ಚಿಂತಿಸುವೆ, ಜನನಿ ಮನಸ್ಸಿನ ಚಿಂತೆಯ ಬಿಡು ಬಿಡುನೆ. ಶಿವನಿರುವಾಗ ಭಯವೇಕೆ ತಾಯೇ? ಶಿವನಿರುವಾಗ ಭಯವೇಕೆ ತಾಯೇ? ಮನಸ್ಸಿನ ಚಿಂತೆಯ ಬಿಡು ಬಿಡು ಜನನಿ. ಮನಸ್ಸಿನ ಚಿಂತೆಯ ಬಿಡು ಬಿಡು ಜನನಿ. ಜನನಿಯ ನೀನೆಗೆ ಚಿಂತಿಸುವೆ, ಜನನಿ ಮನಸ್ಸಿನ ಚಿಂತೆಯ ಬಿಡು ಬಿಡುನೆ. ಅಮ್ಮ, ಇದಕ್ಕೆ ಚಿಂತೆ ಏಕೆ ತಾಯಿ? ನನ್ನ ಪ್ರಾಣ ಹೋದರೂ ನಿಮ್ಮ ಕೀರ್ತಿಯು ಚಿರವಾಗಿ ಉಳಿಯುವುದು. ಅನುಮಾನಿಸದೆ ನನ್ನನ್ನು ಕತ್ತರಿಸಿರಿ. ಅಯ್ಯೋ, ಸ್ವಾಮಿ, ಬಿರುಗಾಳಿ ಅಮ್ಮ, ಆಗಸವ
ಕಂದ ಕಂದ ಅಪ್ಪಾಜಿ ಇಲ್ಲಿ ಬಾ. ಆ ಪರಮಾತ್ಮನನ್ನು ಜ್ಞಾನಿಯುತ್ತಾ ಸರಿಯಾಗಿ ಕುಳಿತುಕೋ ಕಂದ, ಆಗಲೇ ಸರಿಯಾಗಿ ಕುಳಿತುಕೋ. ಶಂಭೋ ಹರ ದೇವಿ, ದೇವಿ ನೋಡಲಾರದು ಈ ದೃಶ್ಯವನ್ನು. ಎತ್ತಿಕೋ ಮಗನನ್ನು, ಎತ್ತಿಕೋ ಮಗನನ್ನು, ಅವನಿಗೆ ಭೋಜನವನ್ನು ಸಿದ್ಧಪಡಿಸೋಣ. ದೇವಿ ಎತ್ತಿಕೋ, ಎತ್ತಿಕೋ ದೇವಿ. ಪರಮಾತ್ಮ ದೇವಾ,
ಆ ಗುರುಗಳಿಗೆ ಭೋಜನವನ್ನು ಸಿದ್ಧಪಡಿಸಿಕೊಂಡು ಬಾ. ಹಾಗೆ ಆಗಲಿ ಪ್ರಾಣೇಶ್ವರ. ಭೋಜನವನ್ನು ಬಡಿಸೋಣ. ಗುರುದೇವ, ಭೋಜನವೂ ಸಿದ್ಧವಾಗಿರುವುದು. ತಾವಿನ್ನು ಭೋಜನಕ್ಕೆ ಸೇವೆ ಮಾಡಿಸಿ. ಮಾಚಯ್ಯ, ಗುರುದೇವ, 4 ಎಲೆಗಳನ್ನು ಬಿಡಿಸು. ಇದು ಎಲೆಗಳನ್ನೂ ಬಡಿಸಿರುವೆನು. ಗುರುದೇವ, ಮಾಚಯ್ಯ, ಗುರುದೇವ, ನೀನು ನಿನ್ನ ಪತ್ನಿ ನಿನ್ನ ಮಗನನ್ನು ಸಹ ಕರೆ, ಆತನು ಸಹ ಭೋಜನಕ್ಕೆ ಕೂರಲಿ. ಹಾ ಗುರುದೇವ, ಏನು ಹೇಳುತ್ತಿರುವಿ ಸ್ವಾಮಿ, ಏನು ಹೇಳುತ್ತಿರುವಿ? ಇದ್ದ ಒಬ್ಬ ಮಗನನ್ನು ಕಡಿದು ತಮಗೆ ಭೋಜನವನ್ನು ಸಿದ್ಧಪಡಿಸಿರುವೆವು. ಈಗ ಮಗನನ್ನು ಬಾ ಎಂದು ಕೂಗಿದರೆ ಹೇಗೆ ಬರುವನು ಸ್ವಾಮಿ, ಹೇಗೆ ಬರುವನು? ಹೇಗೆ ಮಾಚಯ್ಯ, ದೇವಿ, ಏಕೆ ಚಿಂತಿಸುತ್ತಿರುವೆ? ಗುರುದೇವ, ನಿನ್ನ ಮಗನು ಸತ್ತಿಲ್ಲ. ಒಂದೇ ಮನಸ್ಸಿನಿಂದ ಆತನನ್ನು ಕೂಗು, ಅವನು ಬರುವನು ಮಾಚಯ್ಯ, ಅವನು ಬರುವನು. ಗುರುದೇವ, ತಮ್ಮ ಅಪ್ಪಣೆಯಂತೆ ಮಗನನ್ನು ಕೂಗುತ್ತೇನೆ. ಕಂದ, ಮಗನೇ, ಕ್ಯಾತಯ್ಯ, ಎಲ್ಲಿರುವೆ ಮಗನೇ? ಬಂದ್ಯಾ? ದೇವಿ, ಸ್ವಾಮಿ, ನೋಡಿದ್ಯಾ ಈ ಪವಾಡವನ್ನು? ಹೌದು, ನಮ್ಮ ಕುಮಾರನು ಬದುಕಿರುವನು. ದೇವಿ, ನೋಡಿದ್ಯಾ ಈ ಪವಾಡವನ್ನು? ನಾನು ಮಗನನ್ನು ಕಡಿದೆ, ನೀನು ಭೋಜನವನ್ನು ಸಿದ್ಧಪಡಿಸಿದೆ. ಈಗ ನಮ್ಮ ಮಗನು ನನ್ನ ಕಣ್ಣು ಮುಂದೆ, ನಮ್ಮ ಕಣ್ಣು ಮುಂದೆ. ಎಲ್ಲವೂ ಭಗವಂತನ ಲೀಲೆ. ಗುರುದೇವ, ನನ್ನಿಂದ ತಮಗೆ ಏನಾಗಬೇಕು ಸ್ವಾಮಿ? ಗುರುದೇವ, ನನ್ನ ಅಜ್ಞಾನವನ್ನು ತೊಲಗಿಸಿ ಸುಜ್ಞಾನವನ್ನು ಕಲಿಸಿದ ಮಹಾಗುರುಗಳು ನೀವು ಸ್ವಾಮಿ. ನಮ್ಮಿಂದ ತಮಗೆ ಏನಾಗಬೇಕು ಸ್ವಾಮಿ? ಮಾಚಯ್ಯ, ಗುರುದೇವ, ನಿನ್ನ ಉಬ್ಬೆವಲೆಯ ಜಾಗವನ್ನು ಮತ್ತು ಕತ್ತೆ ಕಟ್ಟುವ ಕೊಟ್ಟಿಗೆಯನ್ನು ನನ್ನ ದೇವರ ಮಠಕ್ಕಾಗಿ ಬಿಟ್ಟುಕೊಡಬೇಕು. ಇದಕ್ಕೆ ನೀನು ಏನು ಹೇಳಿವೆ? ಗುರುದೇವ, ಹಿಂದೆ ಈ ಮನೆಯು ತಮ್ಮದಾಯಿತು. ಮಾಚಯ್ಯ, ಗುರುದೇವ, ಮಾಚಯ್ಯ, ಗುರುದೇವ, ನಾವು ಬಯಸುವುದು ಏನೆಂದರೆ ನಿನ್ನ ಉಬ್ಬೆವಲೆಯ ಜಾಗವೇ ನಮಗೆ ಉರಿಗದ್ದಿಗೆ ಆಗಬೇಕು ಮತ್ತು ಗುರುಮಠವಾಗಬೇಕು. ನಿನ್ನ ಹೆಸರಿನಲ್ಲಿ 12 ಅಂಕಣದ ಗಂಧದ ಮಾಳಿಗೆ ಆಗಬೇಕು. ಮಠದ ಮುಂದೆ ಸುಂದರವಾದ ತೋಪಾಗಬೇಕು. ಅಲ್ಲಿ ನಾವು ಮುಹೂರ್ತಗೊಂಡು ನಮ್ಮ ಲೀಲಾ ವಿನೋದಗಳನ್ನು ಈ ಜಗತ್ತಿಗೆ ತೋರಿಸಬೇಕಾಗಿದೆ ಮಾಚಯ್ಯ. ಗುರುದೇವ, ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ದಾರಿ ತೋರಿದ ಗುರುಗಳು ನೀವು. ಕತ್ತಲಿಂದ ಬೆಳಕಿಗೆ ದಾರಿ ತೋರಿದ ಗುರುಗಳು ನೀವು. ಇದುವರೆಗೂ ಗುರುವೇ ಇಲ್ಲದ ನೀವು ನಮಗೆ ತಾವೇ ಧರ್ಮಗುರುಗಳಾಗಿರುವ ಸ್ವಾಮಿ. ನಮ್ಮನ್ನು ಉದ್ಧರಿಸಿ ಕಾಪಾಡಬೇಕೆಂದು ಇದು ಬೇಡಿಕೊಳ್ಳುವ ದೇವಾ, ಬೇಡಿಕೊಳ್ಳ. ಮಾಚಯ್ಯ, ಎಲ್ಲರಿಗೂ ಮಂಗಳವಾಗಲಿ. ನಾನಿನ್ನು ಬರ್ತೇನೆ. ಬಾರ ಮೇಲೆ ಚಿಗುರು ಎದ್ದು ಕಣ್ಣ, ಬಾರ ಮೇಲೆ ಚಿಗುರು ಎದ್ದು ಕಣ್ಣ, ಬಾರ ಮೇಲೆ ಚಿಗುರು ಎದ್ದು ಕಣ್ಣ. ಇಲ್ಲದ ಮಳೆ ಬಂದಿದ್ದಲ್ಲ, ಬಾರ ಮೇಲೆ ಚಿಗುರು ಎದ್ದು ಕಣ್ಣ, ಬಾರ ಮೇಲೆ ಚಿಗುರು ಎದ್ದಿದ್ದ ನೋಡಿ. ಬಾರ ಮೇಲೆ ಚಿಗುರು ಎದ್ದಿದ್ದ ನೋಡಿ, ಬಾರ ಮೇಲೆ ಚಿಗುರು ಎದ್ದಿದ್ದ ನೋಡಿ. ಮಪ್ಪೆಗೋಡ ಕುರಿಯ ಬಿಟ್ಟ ನನ್ನ, ಮಪ್ಪೆಗೋಡ ಕುರಿಯ ಬಿಟ್ಟಿದ್ದ ನೋಡಿ, ಮಪ್ಪೆಗೋಡ ಕುರಿಯ ಬಿಟ್ಟಿದ್ದ ನೋಡಿ. ಗೌರಮ್ಮ ಮುದ್ದೆಯ ಒತ್ತಳಣ್ಣ, ಗೌರಮ್ಮ ಮುದ್ದೆಯ ಒತ್ತಿದ್ದ ನೋಡಿ. ಗೌರಮ್ಮ ಮುದ್ದೆಯ ಒತ್ತಿದ್ದ ನೋಡಿ. ಮಪ್ಪೆಗೋಡ ಊಟಕ್ಕೆ ಕೂತಲೆಣ್ಣ, ಮಪ್ಪೆಗೋಡ ಊಟಕ್ಕೆ ಕೂತಿದ್ದ ನೋಡಿ. ಮಪ್ಪೆಗೋಡ ಊಟಕ್ಕೆ ಕೂತಿದ್ದ ನೋಡಿ.
ಅಪ್ಪ ಸಾಕಪ್ಪ ಸಾಕು. 360 ಕಿಲೋ ಕುರಿ ಮೇಯಿಸಿ 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 ನನ್ನ ಕಾಲು ಕೈ ಸೊಂಟ ಎಲ್ಲ ನೋವು ಬಂದ್ಬಿಟ್ಟವೆ. ಏನು ಮಾಡೋದು? ಆ ಮುಂಡೆ ಮಕ್ಳು ಅವರೇ ಇಬ್ಬರು ದಾಂಡಿಗರು ಇದ್ದಾಗ ಅವ್ರೆ. ನನ್ನ ಮಕ್ಕಳಿಗೆ ಕುರಿ ಮೇಯಿಸೋದ್ರೆ ಸಾಕು, ಹೋಗಿ ಬೇರೆ ಕುತ್ಕೊತಾರೆ. ನಾನು ಕುರಿ ನನಗೆ ಸಾಯ್ಬೇಕಿಲ್ಲಿ. ಹಾಂ, ಮಗ ನೋಡಿದ್ರೆ ಮಂಗ, ಸೊಸೆ ನೋಡಿದ್ರಿ ಬೆಂಗೆ. ನಾನು ಬಾಳು ಬಂಗಿ ಕುಡಿದು ಮಂಗನಾಗ ಹೋಗಿದ್ರಿ. ಏನಮ್ಮ ಮಾಡೋದು? ಏ ಕಾಳ ಕೆಲಸ ಗೊತ್ತಾಯ್ತು, ಬರೋ ಊರಿಗೆ ಹೋಗೋಣ. ಮಗರು ಕೋರಣ್ಯ ಭಿಕ್ಷಾ ಪರಂಜ್ಯೋತಿ ಭಿಕ್ಷಾ. ಯಾರಪ್ಪ ಅವರು? ಸರೋತ್ತನ್ ಬಂದಿದೆಯಲ್ಲ ಭಿಕ್ಷೆ ಬೇಡಕ್ಕೆ. ಏನು ಒತ್ತು ಗೊತ್ತು ಏನಿಲ್ವೋ? ಅಯ್ಯ, ನಾವು ಭಿಕ್ಷೆಯನ್ನು ಬೇಡಲು ಬಂದಿಲ್ಲವಪ್ಪ. ನೇನ್ ಕೈಯ ಬಂದಿದ್ದೆ? ಅಯ್ಯ, ನಾವು ಮಲಗಿ ನಿದ್ರಿಸಲು ಸ್ವಲ್ಪ ಜಾಗವನ್ನು ಕೊಡಪ್ಪ. ಜಾಗ ಬೇಕು ನೋಡಯ್ಯ. ಮನೇಲಿ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ಲ ಮನೆ ತುಂಬ ಅವರೇ ಮಲಗವ್ರೆ. ನಾನು ಇಲ್ಲಿ ಜಗಲಿ ಮೇಲೆ ಮಲಗಿದ್ದೀನಿ. ನಿನ್ಗೆ ತರಲಿ? ಅಯ್ಯ, ಎಲ್ಲಿಯಾದರೂ ಕೊಡಪ್ಪ, ಅಲ್ಲಿಯೇ ಮಲಗು. ಎಲ್ಲಿಯಾದ್ರೂ ಕೊಡ್ಬೇಕಾ? ಹೌದು. ಕುರಿ ಕೊಟ್ಕೊಳ್ಳಿ ಮನೆಗೆ ಹೋಗ್ತೀನಿ. ಅಯ್ಯ, ಹಾಗೇ ಆಗಲಿ. ನೋಡಯ್ಯ, ಮೊನ್ನೆ ಒಬ್ಬ ಬಂದಿದ್ದ, ಬುದ್ಧೆಯಿಂದ ಕೊಟ್ಟೆ. ಮನೆ ಕೊಡೋಕೆ ಜಾಗ ಕೇಳ್ದ, ಮನೆ ಕೊಡೋಕೆ ಜಾಗ ಕೇಳ್ದ, ಕೊಟ್ಟೆ. ಕಂಬಳಿನೂ ಕೇಳ್ದ, ಕೊಟ್ಟೆ. ಮಲಗಿದ್ದ. ಒಂದು ಹೊತ್ತಲ್ಲಿ 4 ಟಗರು, ಒಂದೇ ಒಂದು ಮಣಕ, ಪರಾರಿ. ನೀನು ಹಂಗೆ ಮಾಡ್ಬಿಟ್ಟಿಯೋ. ನಾನು ಯಾರು ಗೊತ್ತಾ? ಕುರ್ಬ. ಕೂತ್ಕೊಂಡ್ರೆ ಕುರ್ಬ, ನಿಂತ್ಕೊಂಡ್ರೆ ಕಿರ್ಬ. ಗೊತ್ತಾಯ್ತಾರೆ? ದೊಣ್ಣೆ ನೋಡಿ ಹೆಂಗದೆ. ಹೋಗು ಮನೆಗೆ ಹೋಗು. ಆಹಾ, ಈ ಬೊಪ್ಪೇಗೌಡನಿಗೆ ನಾವು ಯಾರೆಂಬುದು ಅರಿವೇ ಆಗಲಿಲ್ಲವಲ್ಲ. ಇರಲಿ, ಈ ಮನೆಯನ್ನು ನನ್ನ ದೇವರ ಮಠಕ್ಕಾಗಿ ಪಡೆಯಬೇಕಾದರೆ ಇವರ ಕುರಿ ಧನಗಳೆಲ್ಲವನ್ನು ಸಾಯುವಂತೆ ಮಾಡಿ ನಂತರ ಈ ಮನೆಯನ್ನು ನನ್ನ ದೇವರ ಮಠಕ್ಕಾಗಿ ಪಡೆಯುತ್ತೀನಿ. ಸಂಭೋ ಮಹಾದೇವ. ಏ ಕರಿಯ ಕಂಚ ಕೇಳ, ಬೆಳ್ಕರಿತು ಹೇಳಲೇ. ಹಾ, ಪರಮಾತ್ಮ ಹಾ, ಪರಮಾತ್ಮ ಯಾವ ಸದ್ಯ ಆಯ್ತಾ ಇಲ್ವಲ್ಲ ಕುರಿ ಕರುಗಳು. ಹಾ, ಪರಮಾತ್ಮ ನನ್ನ ಕುರಿ ದನಗಳೆಲ್ಲ ಸತ್ಯ ಮಲಗಿರುವವು. ಸತ್ಯ ಮಲಗಿ ದೇವ, ನಾನು ಮಾಡಿದ ಅಪರಾಧವೇನು? ನನ್ನನ್ನು ಮನ್ನಿಸಿ ಈ ಕುರಿ ದನಗಳೆಲ್ಲ ಬದುಕಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನು ದೇವ. ಅಯ್ಯ ಬೊಪ್ಪೇಗೌಡ, ಈಗ ನಾವು ಯಾರೆಂಬುದು ನಿನಗೆ ಅರಿವಾಯಿತೆ. ಈ ನಿನ್ನ ಮನೆಯನ್ನು ನನ್ನ ದೇವರ ಮಠಕ್ಕಾಗಿ ಬಿಟ್ಟುಕೊಟ್ಟರೆ ಈ ನಿನ್ನ ಕುರಿ ದನಗಳಿಗೆ ಜೀವದಾನ ಮಾಡುತ್ತೇನೆ. ಆಗಬಹುದು ಗುರುದೇವ. ಈಗಲೇ ಈ ಕ್ಷಣವೇ ನಿಮ್ಮದಾಗಲಿ. ಜೈ ಗುರುದೇವ. ಕಾಯೋ ಗುರುದೇವನೇ, ಶರಣರ ಕಾಯೋ ಗುರುದೇವನೇ, ಭಕ್ತರ ಪೊರೆಯೋ ಪರಮಾತ್ಮನೇ, ಭಕ್ತರ ಪೊರೆಯೋ ಪರಮಾತ್ಮನೇ, ಶರಣರ ಕಾಯೋ ಗುರುದೇವನೇ. ನಂಬಿದೆ ನಿಮ್ಮಯ ಪಾದವ ಗುರುವೇ, ನಂಬಿದೆ ನಿಮ್ಮಯ ಪಾದವ ಗುರುವೇ, ಬೆಂಬಿಡದೆ ಕಾಯೋ ಪರಂ ಜ್ಯೋತಿ ಪ್ರಭುವೇ. ಬೆಂಬಿಡದೆ ಕಾಯೋ ಪರಂ ಜ್ಯೋತಿ ಪ್ರಭುವೇ, ಶರಣರ ಕಾಯೋ ಗುರುದೇವನೇ.
ಪರಂಜ್ಯೋತಿ ಸ್ವರೂಪ, ನಿಮ್ಮ ಮಹಿಮೆಯನ್ನು ಅರಿತವರು ಯಾರು? ದೇವ ಪರಂಜ್ಯೋತಿ ಸ್ವರೂಪ, ನಿಮ್ಮ ಮಹಿಮೆಯನ್ನು ಅರಿತವರು ಯಾರು? ನಿಗಮ ಗೋಚರು ನಿತ್ಯಾನಂದಕರು ಆದ ಕಾಲಜ್ಞಾನವನ್ನು ಅರಿತವರು. ಶಿವಕಂತೆಯೇ ಮಹಾಭಾರವೆಂದು ಕಂದಾಯವನ್ನು ತ್ರಾಸು ಮಾಡಿ ಒಂದು ಕಡೆ ಶಿವಕಂತೆ ನಿಟ್ಟು ಮತ್ತೊಂದು ಕಡೆ ಧರೆನಿಟ್ಟು ತೂಗಲು ಧರೆಗಿಂತ ಶಿವಕಂತೆಯೇ ಮಹಾಭಾರವಾದ ಕಾರಣ ಪರಾಕ್ರಮ ವಸ್ತುವಾದ ತಮಗೆ ಧರೆಗೆ ದೊಡ್ಡವರೆಂದು ನಾಮಾಂಕಿತವು ಬಂದಿತ್ತು. ಅಂತಹ ನಿಮ್ಮ ಶಿಷ್ಯರಾಗಿ ಬಂದ ನಾನೇ ಧನ್ಯನು. ರಾಜಪ್ಪಾಜಿ, ಎಲ್ಲಿ ಕುಳಿತುಕೊಳ್ಳಿರಿ. ಆಗಬಹುದು ಗುರುದೇವ. ರಾಜಪ್ಪಾಜಿ, ಗಾರುಡಿಗಾರರ ಗರ್ವವನ್ನು ಮುರಿದು ಬೇಕಾದ ಪವಾಡಗಳನ್ನು ಗೆದ್ದು ಬಂದು ಕಿಡುಗಣ್ಣ ರಾಜಪ್ಪಾಜಿ ಎಂದು ಪ್ರಖ್ಯಾತಿಯನ್ನು ಪಡೆದಿರುವೆ. ಧನ್ಯನಾದೆನು ಗುರುವೇ, ಶ್ರೀ ಗುರುವೇ, ಸದ್ಗುರುವೇ. ಧನ್ಯನಾದೆನು ಗುರುವೇ, ಶ್ರೀ ಗುರುವೇ, ಸದ್ಗುರುವೇ. ಮನ್ನಿಸಿ ಪೊರೆಯೋ ಚಿನ್ಮಯ ರೂಪನೆ, ಮನ್ನಿಸಿ ಪೊರೆಯೋ ಚಿನ್ಮಯ ರೂಪನೆ, ದೇವಾದಿ ದೇವನೇ ಹೇ ಪರಂಜ್ಯೋತಿ. ದೇವಾದಿ ದೇವನೇ ಹೇ ಪರಂಜ್ಯೋತಿ. ಧನ್ಯನಾದೆನು ಗುರುವೇ, ಶ್ರೀ ಗುರುವೇ, 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 ಗುರುದೇವಾ. ಪರಂಜ್ಯೋತಿ ಸ್ವರೂಪ, ಧರೆಯಲ್ಲಿ ನಿಮ್ಮ ರೂಪವನ್ನು ಅರಿತವರು ಯಾರು? ರಾಜಪ್ಪಾಜಿ, ಗಾರುಡಿಗಾರರ ಗರ್ವವನ್ನು ಮುರಿದು ಬೇಕಾದ ಪವಾಡಗಳನ್ನು ಗೆದ್ದು ಬಂದು ಕಿಡುಗಣ್ಣ ರಾಜಪ್ಪಾಜಿ ಎಂದು ಪ್ರಖ್ಯಾತಿಯನ್ನು ಪಡೆದಿರುವೆ. ರಾಜಪ್ಪಾಜಿ, ಶಿಷ್ಯರಿ, ಈ ಗದ್ದಿಗೆ ಸುತ್ತಲೂ ಪ್ರದಕ್ಷಿಣೆಯನ್ನು ಬನ್ನಿರಿ. ಆಗಬಹುದು ಗುರುದೇವ. ರಾಜಪ್ಪಾಜಿ, ನಮ್ಮನ್ನು ಮುಟ್ಟಿ ಪೂಜೆ ಮಾಡುವಂತಹ ಮಗನಿಲ್ಲವಲ್ಲ, ಏನು ಮಾಡುವುದು? ಗುರುದೇವ, ನೀವು ಒಪ್ಪಿದ ಮಗನನ್ನು ಕರೆತರಬಹುದಲ್ಲವೇ? ಹಿಂದೆ ಕಲ್ಯಾಣ ಪಟ್ಟಣದ ಕಡೆ ಬಾಗಿಲಲ್ಲಿ ಗರಶರಣೊಬ್ಬನು ತಮ್ಮಿಂದ ಅನುಗ್ರಹಿತನಾಗಿ ಅವನೀಗ ಲಿಂಗೋಜಿ ಎಂಬುವರ 7ನೇ ಗರ್ಭದಲ್ಲಿ ಜನಿಸಿರುವನು. ನೀವು ಅಲ್ಲಿ ಹೋಗಿ ಕರೆತಂದರಾಯ್ತಲ್ಲ ಗುರುದೇವ. ಗುರುದೇವ, ನಮಸ್ಕರಿಸುವೆನು. ಮಕ್ಕಳೇ, ನಿಮಗೆ ಮಂಗಳವಾಗಲಿ. ಮೇಲೆ ಕೇಳಿ ಮಕ್ಕಳೇ, ನೀವು ಇಷ್ಟು ಆತುರವಾಗಿ ಬರಲು ಕಾರಣವೇನು? ಗುರುದೇವ, ಸಕ್ಕರಾಯನ ಪಟ್ಟದಿಂದ ಕರೆದುಕೊಂಡು ಬರುವಾಗ ಕುಂದೂರು ಬೆಟ್ಟವನ್ನು ಚಿನ್ನವನ್ನಾಗಿ ಬಸವನ ಬೆಟ್ಟವನ್ನು ಬೆಳ್ಳಿಯನ್ನಾಗಿ ಮಾಡಿಕೊಡುವುದೆಂದು ವಾಗ್ದಾನ ಕೊಟ್ಟಿದ್ದೀರಿ. ಈಗ ಆ ವಾಗ್ದಾನವು ಉಳಿದಿರುವುದು. ಆ ವಾಗ್ದಾನದಂತೆ ನಮಗೆ ಚಿನ್ನ ಬೆಳ್ಳಿ ಬೆಟ್ಟವನ್ನು ಮಾಡಿಕೊಡಿ. ಮಕ್ಕಳೇ, ನಡೆಯೇ ಹೋಗೋಣ. ಮಕ್ಕಳೇ, ಅದೋ ನೋಡಿರಿ, ನಿಮ್ಮಿಷ್ಟದಂತೆ ಕುಂದೂರು ಬೆಟ್ಟವನ್ನು ಚಿನ್ನವನ್ನಾಗಿ ಬಸವನ ಬೆಟ್ಟವನ್ನು ಬೆಳ್ಳಿಯನ್ನಾಗಿ ಮಾಡಿಕೊಟ್ಟಿರುವೆನು, ತೆಗೆದುಕೊಳ್ಳಿರಿ. ಗುರುದೇವ, ಈ ಅದ್ಭುತವಾದ ಪವಾಡವನ್ನು ನೋಡಿ ನಮಗೆ ಆಶ್ಚರ್ಯವಾಗಿದ್ದು. ಈ ಕಲಿಯುಗದ ಜನರು ಈ ಚಿನ್ನ ಬೆಳ್ಳಿ ಬೆಟ್ಟವನ್ನು ನೋಡಿದರೆ ಖಂಡಿತವಾಗೂ ಬಿಡುವುದಿಲ್ಲ. ನಮಗೆ ಈ ಚಿನ್ನ ಬೆಳ್ಳಿ ಬೆಟ್ಟ ಬೇಕಾಗಿಲ್ಲ, ನಿಮ್ಮ ಆಶೀರ್ವಾದ ಒಂದೇ ಸಾಕು. ಮಕ್ಕಳೇ, ನಿಮ್ಮಿಷ್ಟದಂತೆ ಆಗಲಿ, ನಡೆಯೇ ಹೋಗೋಣ.
ಸದಾ ಕಾಲದಲ್ಲಿಯೂ ನಿನ್ನನ್ನೇ ನಂಬಿರುವನನ್ನು ಕೈಬಿಡದೆ ಕಾಪಾಡುವ ಭಾರವು ನಿನ್ನದು ತಾಯಿ. ದೇವಿ ಲಿಂಗೋ, ಪ್ರಾಣೇಶ್ವರಿಗೆ ನಮಸ್ಕರಿಸುವೆ. ದೇವಿ ನಿನಗೆ ಮಂಗಳವಾಗಲಿ. ಸ್ವಾಮಿ, ಇಂದೇಕೋ ಮೌನದಿಂದಿರಲು ಕಾರಣವೇನು ದೇವ? ಮೌನ? ಎಂತಹ ಮೌನ ದೇವಿ? ನಿನ್ನಂತಹ ಸೌಂದರ್ಯವತಿಯನ್ನು ಕೈ ಹಿಡಿದ ನಾನೇ ಭಾಗ್ಯಸ್ಥಾನಿ. ಬಾ ದೇವಿ, ಕ್ಷಣಕಾಲ ಆನಂದ ಕಾಲ ಕಳೆಯೋಣ. ಹಾಗೆ ಆಗಲಿ ಪ್ರಾಣೇಶ್ವರ. ಮನದಾಸೆ ನಿನ್ನ ಬಯಸುತ್ತಿದ್ದೆ ಬಾ. ಮನದಾಸೆ ನಿನ್ನ ಬಯಸುತ್ತಿದೆ ಮಾ ಸುಂದರಿ. ಮನದಾಸೆ ನಿನ್ನ ಬಯಸುತ್ತಿದೆ ಮಾ ಸುಂದರಿ. ರಸಮಯ ಸಂಗೀತದಿ, ರಸಮಯ ಸಂಗೀತದಿ ಮಧುರಾನಂದವ ತಿರುಬಾರೆ. ಮನದಾಸೆ ನಿನ್ನ ಬಯಸುತ್ತಿದೆ ಮಾ ಸುಂದರಿ. ಬಯಸಿದೆ ನಿನ್ನ ಪ್ರೇಮಾಮೃತವ ನೀಡದೆ ಏಕೆ ಹೋಗುವೆ ದೂರ. ಬಯಸಿದೆ ನಿನ್ನ ಪ್ರೇಮಾಮೃತವ ನೀಡದೆ ಏಕೆ ಹೋಗುವೆ ದೂರ. ನನ್ನ ನಿನ್ನ ಪ್ರೇಮದ ಮಿಲನ, ನನ್ನ ನಿನ್ನ ಪ್ರೇಮದ ಮಿಲನ ಸ್ಥಿರವಾಗಿರಲಿ ಧರೆಯೊಳಗೆ. ಸ್ಥಿರವಾಗಿರಲಿ ಧರೆಯೊಳಗೆ ಅನುದಿನ ಅನುಕ್ಷಣ, ಅನುದಿನ ಅನುಕ್ಷಣ ಒಂದಾಗಿ ಹಾಡುವ ಬಾರೆ. ಮನದಾಸೆ ನಿನ್ನ ಬಯಸುತ್ತಿದೆ ಮಾ ಸುಂದರಿ, ಮಾ ಸುಂದರಿ. ಬಯಸಿದೆ ನಿನ್ನ ತೋಳ ಸೆರೆಯ ನೀಡದೆ ಓಡಲು. ಬಯಸಿದೆ ನಿನ್ನ ಪ್ರೇಮಾಮೃತವ ನೀಡದೆ ಓಡಲು. ನನ್ನ ನಿನ್ನ ಪ್ರೇಮದ ಕಾವ್ಯ, ನನ್ನ ನಿನ್ನ ಪ್ರೇಮದ ಕಾವ್ಯ ಸ್ಥಿರವಾಗಿರಲಿ ಧರೆಯೊಳಗೆ. ಸ್ಥಿರವಾಗಿರಲಿ ಧರೆಯೊಳಗೆ ಮಿಲನದ ತನ್ಮನ, ಮಿಲನದ ತನ್ಮನ ಬೆರೆತ ಜೀವನದಲ್ಲಿ ಮನದಾಸೆ ನಿನ್ನ ಬಯಸಿದೆ ಸುಂದರ. ಮನದಾಸೆ ನಿನ್ನ ಬಯಸಿದೆ ಸುಂದರ. ಪ್ರಾಣೇಶ್ವರ, ಸಮಯ ಸಂಗೀತದಿ ರಸಮಯ ಸಂಗೀತದಿ ಮನಕಾನಂದವ ನೀಡುವ. ಮನದಾಸೆ ನಿನ್ನ ಬಯಸಿದೆ ಸುಂದರ. ಪ್ರಾಣೇಶ್ವರ, ದೇವಿ, ನಿನ್ನನ್ನು ಸೇರಿ ಅತ್ಯಾನಂದವಾಯಿತು. ಅದು ನೋಡು, ಯಾರೋ ಜಂಗಮರು ಕೋರ್ಣಿಕಾಗಿ ಬರುತ್ತಿರುವರು. ನೀನು ಅವರನ್ನು ಸತ್ಕರಿಸು, ನಾನು ನನ್ನ ಕಾರ್ಯಕ್ಕೆ ಹೊರಡುತ್ತೇನೆ. ಹಾಗೆ ಆಗಲಿ ಪ್ರಾಣೇಶ್ವರ. ದೇವಿ ಎಚ್ಚರ. ಆಗಲಿ ಸ್ವಾಮಿ. ಭವತಿ ಭಿಕ್ಷಾ ದೇಹಿ. ಧರ್ಮಗುರು ಕೊರೆಂಡಿ ಭಿಕ್ಷಾ ಪರಂಜ್ಯೋತಿ ಭಿಕ್ಷಾ. ಕಂದನ ಮನವಿ ಕಂದನ ಮನವೀನೆಯ ಹರಿಯೇ
ಚಂದದಿ ರಾಗವ ನುಡಿಸೋ ದೊರೆಯೇ ಕಂದನ ಮನವಿದೆಯ ಕಂದನ ಮನವಿದೆಯ ಹರಿಯೇ ಚಂದದಿ ರಾಗವ ನುಡಿಸೋ ದೊರೆಯೇ ಕಂದನ ಮನವಿದೆಯ ಭಕುತಿಯ ಪಾವನ ರಾಗವ ಪಾಡುತ್ತೆ ಭಕುತಿಯ ಪಾವನ ರಾಗವ ಪಾಡುತ್ತೆ ಲೋಕವೇ ಬಳಗುವ ನಿರ್ಮಲನಾದವ ಲೋಕವೇ ಬಳಗುವ ನಿರ್ಮಲನಾದವ ಕಂದನ ಮನವಿದೆಯ ಹರಿಯೇ ಚಂದದಿ ರಾಘವ ನುಡಿಸೋ ದೊರೆಯೇ ಕಂದನ ಮನವಿದೆಯ ಭವತಿ ಭಿಕ್ಷಾ ದೇಹಿ ಧರ್ಮಗುರು ಕೋರಿಣಿ ಭಿಕ್ಷಾ ಪರಂಜ್ಯೋತಿ ಭಿಕ್ಷಾ ಸ್ವಾಮಿ, ಕ್ಷಣ ಕಾಲ ನಿಲ್ಲಿ, ಈಗಲೇ ಬರುವೆನು. ಇದೋ ಸ್ವೀಕರಿಸಿ. ಮಗಳೇ, ನೀನು ತಂದಿರುವಂತಹ ಮುತ್ತು ರತ್ನಗಳು ನನ್ನ ಮಠದ ಮುಗ್ಗಲು ಜೋಳಗಳು. ಏನು ಮುತ್ತು ರತ್ನಗಳು ನಿಮ್ಮ ಮಠದಲ್ಲಿ ಹೇರಳವಾಗಿರುವವೆ. ಇದಲ್ಲದೆ ಮತ್ತಾವ ಭಿಕ್ಷೆಯನ್ನು ಬೇಡಲು ಬಂದಿರುವಿರಿ? ಮಗಳೇ, 7 ವರ್ಷಗಳಿಂದ ಇದೇ ರೀತಿಯಾಗಿಯೇ ನಮ್ಮನ್ನು ಕಾಡುತ್ತಿರುವಿ. ಈ ಸಾರಿಯಾದರೂ ಆ ಬಾಲಕನನ್ನು ನನ್ನ ಶಿಷ್ಯನನ್ನಾಗಿ ಕೊಡದೆ ಹೋದರೆ ಖಂಡಿತವಾಗಿಯೂ ಆತನನ್ನು ನಾನು ಬಿಡುವುದಿಲ್ಲ, ಕರೆದುಕೊಂಡು ಹೋಗೇ ಹೋಗುತ್ತೇನೆ. ಇದೇನು ಗುರುದೇವ ಹೀಗೆಂದು ಹೇಳುತ್ತಿರುವೆ? ನನ್ನ ಕಿರಿಯ ಮಗನಾದ ಕೆಂಪಡನ್ನು ಕೇಳುತ್ತಿರುವಿರೆಯಾ? ಆತನು ಈ ಮನೆದ ಇಹಪರದ ಜ್ಯೋತಿಯು. ಆತನಿಲ್ಲದೆ ನಾವು ಹೀಗೆ ತಾನೇ ಜೀವಿಸುವೆವು. ಬಹುಕಾಲದಿಂದಲೂ ದೇವರಂತೆ ಬಂದು ನಮ್ಮನ್ನು ಉದ್ಧರಿಸಿ ಕಾಪಾಡುತ್ತಿದ್ದ ನೀವು ಪದೇ ಪದೇ ನನ್ನ ಕಿರಿಯ ಮಗನಾದ ಕೆಂಪಡನ್ನು ಕೇಳಿ ನಮ್ಮ ಮನಸ್ಸಿಗೆ ನೋವನ್ನುಂಟು ಮಾಡುತ್ತಿರುವಿರಿ. ಇರಲಿ, ಈ ವಿಚಾರವನ್ನು ನನ್ನ ಪತಿಗೆ ತಿಳಿಸಿ ಬರುವೆನು. ಬೇಗ ಹೋಗಿ ಕರೆದುಕೊಂಡು ಬಾ. ಪ್ರಾಣೇಶ್ವರ ಸ್ವಾಮಿ, ಕೆಟ್ಟುವುದೇವಾ? ಏನಾಯ್ತು ದೇವಿ, ಏನಾಯ್ತು? ಸ್ವಾಮಿ. ಇಷ್ಟು ಗಾಬರಿಯಿಂದ ಬಂದಿರೋ ಕಾರಣವೇನು? ನಾನು ಏನೆಂದು ಹೇಳಲಿ? ದೇವಿ ಪೂಜೆಯನ್ನು ಮಾಡುತ್ತಿರುವಾಗ ಬಂದ ಜಂಗಮರು ನನ್ನ ಕಿರಿಯ ಮಗನಾದ ಕೆಂಪಣ್ಣನ್ನು ಕೇಳುತ್ತಿದ್ದರು. ಆತನನ್ನು ಕಳಿಸಲಿಲ್ಲವೆಂದು ಹಠ ಮಾಡಿ ಕುಳಿತಿರುವರು ದೇವ. ಏನು ಹೇಳ್ತಿರುವೆ ದೇವಿ? ದೇವಿ, ಬಿಡಬೇಡು ಚಿಂತೆಯ ತರುಣಿನಿ, ಬಿಡಬೇಡು ಚಿಂತೆಯ ತರುಣಿನಿ, ದುರುಳ ಜಂಗಮನ ಪಿಡಿದು ಕೊಲ್ಲುವೆ, ದುರುಳ ಜಂಗಮನ ಪಿಡಿದು ಕೊಲ್ಲುವೆ, ಬಿಡಬೇಡು ತರುಣಿ ಮನದುಗುಣ ಮನ್ನೆ, ದುರುಳ ಜಂಗಮನ ಮದಮನು ಮೊರೆವೆ, ದುರುಳ ಜಂಗಮನ ಮದಮನು ಮೊರೆ, ಹರಬರೆ ಮೋಕ್ಷವ ನುಡಿಯುವ ನೀತನ, ಹರಬರೆ ಮೋಕ್ಷವ ನುಡಿಯುವ ನೀ ಹರದೆ ಕೊಲ್ಲುವೆ ಈಶ್ವರದಿಂದಲೇ, ಹರದೆ ಕೊಲ್ಲುವೆ ದುರುಳನಿ, ಬಿಡಬೇಡು ಚಿಂತೆಯ ತರುಣಿ, ಬಿಡಬೇಡು ಚಿಂತೆಯ ತರುಣಿನಿ. ಏನು ಹೇಳುತ್ತಿರುವ ದೇವಿ? ನನ್ನ ಮಗನಾದ ಕಿರಿಯ ಮಗನಾದ ಕೆಂಪಣ್ಣನ್ನು ಕೇಳುತ್ತಿರುವನೇ ಆ ಜಂಗಮ ತೋರಿಸವನನ್ನು ತಕ್ಕ ಶಿಕ್ಷೆಯನ್ನು ಮಾಡುತ್ತೇನೆ. ಹೋಗೋಣ. ಪ್ರಾಣೇಶ್ವರ, ಇದು ಇಲ್ಲಿ ಇರುವರು. ಓಹೋ ಜಂಗಮ, ಹಿಂದೆ ನಮ್ಮ ಕಷ್ಟವನ್ನು ಹೋಗಲಾಡಿಸಿರುವೆ ಎಂದು ಮುತ್ತು ರತ್ನವನ್ನು ಕೊಟ್ಟರೆ ತೆಗೆದುಕೊಳ್ಳದೆ ನನ್ನ ಮಗನಾದ ಕೆಂಪಣ್ಣನ್ನು ಕೇಳುತ್ತಿರುವೇನೋ ಜಂಗಮ? ಹೇ ಜಂಗಮ, ಭೀ ಕರದೇಸಿ ರವ ಛೇದೀಪ ಈ ವೈರಿಯ, ಭೀ ಕರದೇಸಿ ರವ ಛೇದೀಪ ಈ ವೈರಿಯ, ಶಿವನಂತು ಕಳರಿಪವ ಭೀ ಕರದೇಸಿ ರವ ಛೇದೀಪ ಈ ವೈರಿಯ. ವಿಧ ವಿಧ ತರದೊಳು ಉದಯದ ಮನವ ಒಣಸಿ ಭೀಕರಣಿಸುವ ಕುಲಮೋ, ವಿಧ ವಿಧ ತರದೊಳು ಉದಯದ ಮದ ಒಣಸಿ
ಭೀಕರನಿಸಿ ರಘುಲವೋ ಕಠೋರತೆಯೋ ಛೇದಿಸುವ ಕಠಿಣ ಕಳದಿಂದಾಗುತ್ತದೆ ಹಠಹಂತಕರ ಭೀಕರನಿಸಿರವ ಛೇದಿಸುವೆ. ವಿಧ ವಿಧ ತರದೋಳು ಹೃದಯದ ಮಧವ ಸಂಗಮೋ ವಿಧ ವಿಧ ತರದೋಳು ಹೃದಯದ ಮಧವ ವರಸಿ ಭೀಕರನಿಸಿ ರಘುಲವೋ ವರಸಿ ಭೀಕರನಿಸಿ ರಘುಲವೋ ಕಠೋರತೆಯೋ ಛೇದಿಸುವ ಕಠಿಣ ವಿಧೋದ್ಯದ ಹಠಹಂತಕರ ಭೀಕರನಿಸಿರವ ಜಂಗಮ ನನ್ನ ಕಿರಿಮಗನಾದ ಕೆಂಪನನ್ನು ಕೇಳ್ತಿರುವೆಯಾ? ಆತನೇ ನನ್ನ ಇಹಪರದ ಭಾಗ್ಯ. ಆತನು ಹುಟ್ಟಿದ ಮೇಲೆ ನನ್ನ ಸಿರಿ ಸಂಪತ್ತುಗಳು ಹೆಚ್ಚಿದವು. ಶ್ರೀಮಂತನಾದೆ, ಧೀಮಂತನಾದೆ. ನನ್ನ ಮಗನನ್ನು ಕೇಳ್ತಿರುವೆಯಾ? ಮರ್ಯಾದೆಯಿಂದ ಈ ದಾನವನ್ನು ಬಿಟ್ಟು ಹೊರಡು. ಇಲ್ಲ ಎಚ್ಚರ ದೇವಿ. ಓಹೋ, ಇಷ್ಟಾದರೂ ಇವರಿಗೆ ಅರಿವೇ ಆಗಲಿಲ್ಲವಲ್ಲ. ಇರಲಿ, ಹಾ ಬಾಲಕನಿರುವ ಸ್ಥಳಕ್ಕೆ ಹೋಗಿ ಆತನನ್ನು ನಾನು ಕರೆದುಕೊಂಡು ಹೋಗುತ್ತೇನೆ. ಪಂಚಬ್ರಹ್ಮ ಪರಮಚಾರಿ ಸಚಿನ್ನ ಕೆಲಸಕ್ಕೆ ಸಾವುಕಾರಿ. ಪಂಚಬ್ರಹ್ಮ ಪರಮಚಾರಿ ಸಚಿನ್ನ ಕೆಲಸಕ್ಕೆ ಸಾವುಕಾರಿ. ನಗಿಲು ಕುಂಟೆ ಕುಣಿಕೆ ಮಾಡಿ, ನಗಿಲು ಕುಂಟೆ ಕುಣಿಕೆ ಮಾಡಿ ದೇಶಕ್ಕೆ ಕಲಿಸಿದ ಆಚಾರಿ, ದೇಶಕ್ಕೆ ಕಲಿಸಿದ ಆಚಾರಿ. ಪಂಚಬ್ರಹ್ಮ ಪರಮಚಾರಿ ಸಚಿನ್ನ ಕೆಲಸಕ್ಕೆ ಸಾವುಕಾರಿ. ಸೇವಕರೇ, ಬೇಗ ಕೆಲಸ ಮಾಡಿ. ಅಕ್ಕಮನ ಎತ್ತಿ ಬರೀರಿ ಅಲ್ಲಿ. ಭವತಿ ಭಿಕ್ಷಾಂತಿ ಧರ್ಮಗುರು ಕೋರಿಂಡಿ ಭಿಕ್ಷಾ ಪರಂಜ್ಯೋತಿ ಭಿಕ್ಷಾ. ಇದೆ ಯಾರು ಜಂಗಮರು ಕೋರನ್ನೆಕಾಗಿ ಬರ್ತಿರಲ್ಲ ಸ್ವಾಮಿ, ತಾವ್ಯಾರು? ನಿಮ್ಮನ್ನು ನೋಡಿದರೆ ಭಿಕ್ಷೆ ಕಾಯಿ. ಈ ಕೊನೆ ಮ್ಯಾಟ ನಮಗೆ ಏನು ಕೆಲಸ? ಭಿಕ್ಷೆ ಬೇಡಲು ಮನೆ ಮನೆಗೆ ಹೋಗಿ. ಅಯ್ಯ ಮಗು, ನಾವು ಭಿಕ್ಷೆಯನ್ನು ಬೇಡಲು ಬಂದಿಲ್ಲವಪ್ಪ. ಸಿದ್ಧ ಪತ್ರೆಯನ್ನು ಸೇದಲು ಸ್ವಲ್ಪ ಬೆಂಕಿಯನ್ನು ತಂದು ಕೊಡಪ್ಪ. ಇನ್ನು ಬೆಂಕಿ ಬೇಕೆ? ತಳ್ಕೊಳ್ಳಿ. ಮಗು ಹಚ್ಚುವನಾಗು. ಮಗು, ಇದುವರೆಗೂ ನನಗೆ ತಕ್ಕ ಶಿಷ್ಯನೂ ದೊರಕಲಿಲ್ಲ. ನೀನಾದರೂ ಬರುವೇನಪ್ಪ ನನಗೆ ತಕ್ಕ ಶಿಷ್ಯನಾಗಲು. ಏನು ಜಂಗಮ, ಬೀದಿ ಬೀದಿ ಭಿಕ್ಷೆ ಬೇಡಿ ಬೊಂಗಿಸಿದ ನಿನಗೆ ಲಕ್ಷಾಧಿಪತಿಯಾದ ಮಗನನ್ನ ನಾನು ಶಿಷ್ಯನಾಗಬೇಕೆ? ಈ ಧರ್ಮ ಬಿಟ್ಟು ತೊಳಗು. ತಕ್ಕ ಹೆಚ್ಚಿದ. ಓಹೋ, ಇವರ ಮನೆಯವರ ಕ್ರೂರ ಬುದ್ಧಿಯು ಇವರಲ್ಲಿಯೂ ತಿಳಿದಿರುವುದು. ಇರಲಿ, ಇವರೆಲ್ಲರಿಗೂ ಸರಿಯಾದ ಪಾಠವನ್ನು ಕಲಿಸಿ ನಂತರ ಈತನನ್ನು ಕರೆದುಕೊಂಡು ಹೋಗುತ್ತೇನೆ. ಇಲ್ಲೇ ಮಾಧೋಜಿ ಮನೆಯನ್ನು ಕಾಯುತ್ತಿರುವ ಮಾರಿ, ಪ್ರಸನ್ನಳಾಗಿ ಹೀಗೆ ಬಂದು ನಿಲ್ಲು. ಇರೇ ಮಾರಿ, ನಿನ್ನ ಭಕ್ತರಾದ ಮಾಧೋಜಿ ಮನೆಗೆ ಹೋಗಿ ಅವರೆಲ್ಲರನ್ನು ನಾಶಪಡಿಸು ಬಾ. ಏನು ನನ್ನ ಮಾತಿಗೆ ಪ್ರತಿ ಉತ್ತರವನ್ನು ಹೇಳುತ್ತಿರುವೆಯಾ? ತೆಗೆದುಕೋ ಇವರು ಸಿಂಗಿಪಿಟ್ಟರು. ಎಲೆ ಮಾರಿ, ನೀನೀಗಲೇ ಮಾಧೋಜಿಗೆ ಮನೆಗೆ ಹೋಗಿ ಆ ಕೆಂಪಳನೊಬ್ಬನನ್ನು ಬಿಟ್ಟು ಉಳಿದವರನ್ನೆಲ್ಲ ನಾಶಪಡಿಸಿ ಆ ಕೆಂಪಳನನ್ನು ಕುಂದೂರು ಬೆಟ್ಟಕ್ಕೆ ಬರುವಂತೆ ಮಾಡು. ಅಮ್ಮ ಜಗದೀಶ್ವರಿ, ಶ್ರೀ ಚಾಮುಂಡೇಶ್ವರಿ ಅಮ್ಮ, ಶ್ರೀ ಚಾಮುಂಡೇಶ್ವರಿ, ಶ್ರೀ ಚಾಮುಂಡೇಶ್ವರಿ ಅಮ್ಮ, ಶ್ರೀ ಚಾಮುಂಡೇಶ್ವರಿ. ಸಿಂಹವಾಹಿನಿ ಮಹಿಷಾಸುರ ಮರ್ದಿನಿ ಶ್ರೀ ಚಾಮುಂಡೇಶ್ವರಿ.
ಕೈ ಜಾರಿ ಕೆಳಗೆ ಬಿದ್ದಿತ್ತಲ್ಲ, ಇದೆಂತಹ ಮಂಗಳದ ಸೂಚನೆ. ಸ್ವಾಮಿ ಪ್ರಾಣೇಶ್ವರ, ಪ್ರಾಣೇಶ್ವರ, ದೇವಿ ಪೂಜೆಯನ್ನು ಮಾಡುತ್ತಿರುವ ವೇಳೆಯಲ್ಲಿ ಮಂಗಳಾರತಿ ತಟ್ಟೆಯು ಕೈ ಜಾರಿ ಕೆಳಗೆ ಬಿದ್ದಿತ್ತು. ದೇವಿಯು ನಮ್ಮಲ್ಲಿ ಕುಪಿತಳಾಗಬೇಕು. ಇದರಲ್ಲಿ ನೀವು ಒಂದು ಹರಕೆಯನ್ನು ಕಟ್ಟಿ ಕಾಣಿಕೆಯನ್ನು ಕಟ್ಟಿಕೊಳ್ಳಿ ಸ್ವಾಮಿ. ಏನು ಹೇಳಿದೆ ದೇವಿ? ಜಗತ್ತನ್ನೇ ಸೃಷ್ಟಿ ಮಾಡುವ ನಮಗೆ ಈ ದೇವಿಯು ನಮಗೆ ಅಮಂಗಳ ಮಾಡುವ ಸಾಧ್ಯವಿಲ್ಲ. ಪ್ರಾಣೇಶ್ವರ, ಏಕೆ ಚಿಂತಿಪೆ ಬಿಡು ರಮಣಿ, ಏಕೆ ಚಿಂತಿಪೆ ಬಿಡು ರಮಣಿ, ಮನಸ್ಸಿನ ದುಗುಡವ ಬಿಡು ಬಿಡು ರಮಣಿ, ಮನಸ್ಸಿನ ದುಗುಡವ ಬಿಡು ಬಿಡು ರಮಣಿ, ಏಕೆ ಚಿಂತಿಪೆ ಬಿಡು ರಮಣಿ, ಬಿಡು ರಮಣಿ. ಕರುಳ ಸಂಗಮನ ಬಿಡಿದುಕೊಳ್ಳುವೆ, ಕರುಳ ಸಂಗಮನ ಬಿಡಿದುಕೊಳ್ಳುವೆ, ಕಠೋರಿಯನು ಭಂಗಿಯ ಚಿನ್ನದಿ, ಕಠೋರಿಯ ಭಂಗಿಯ ಜಗತ್, ಏಕೆ ಚಿಂತಿದೆ ಬಿಡು ರಮಣಿ. ದೇವಿ, ಇಂತಹ ಸಮಯದಲ್ಲಿ ಆ ಚಿಂತೆ ಏಕೆ ದೇವಿ? ಆ ಕಾಳಿಕಾ ದೇವಿಗೆ ನಾವೇ ಕುಲಸ್ಥರು, ಆ ತಾಯಿಯನ್ನು ನಾವೇ ಪೂಜೆ ಮಾಡುವರು, ನಮಗೆ ಅಮಂಗಲ ಮಾಡುವುದನ್ನು ಸಾಕು ಸಾಕು ಮಾಡುವ ವಾದವನ್ನು ಬಾ ದೇವಿ, ಕ್ಷಣಕಾಲ ಸಂತೋಷದಿಂದ ಕಾಲ ಕಳೆಯೋಣ. ಏಕೆ ದೇವಿ, ಏನಾಗಿ ಬಿದ್ದವು? ಏಕೆ ದೇವಿ, ಏಕೆ ಏಕೆ ಏನಾಯಿತು? ಪ್ರಾಣೇಶ್ವರ, ಇದೇಕೋ ದೇಹವಿಲ್ಲವೋ ಆಯಾಸವಾಗಿ ತೋರುತ್ತಿರುವುದು, ಅಲ್ಲದೆ ಉದರ ಬಾಧೆಯಿಂದ ಬಾಧಿಸುತ್ತಿರುವೆ. ಪ್ರಾಣೇಶ್ವರ, ನಾನಿನ್ನು ಜೀವಿಸಲಾರೆನು ಸ್ವಾಮಿ, ಜೀವಿಸಲಾರೆನು. ಅಯ್ಯೋ ಕೆಟ್ಟೆನು, ಕೆಟ್ಟೆನು. ಹೌದು ದೇವಿ, ಹೌದು, ನನಗೂ ದೇಹವೆಲ್ಲವೂ ಜ್ವಾಲೆ ಆಗುತ್ತಿರುವುದು. ಅಯ್ಯೋ ವಿಧಿಯೇ! ಅಮ್ಮ ಅಮ್ಮ, ಅಪ್ಪಾಜಿ ಅಪ್ಪಾಜಿ, ಇದೇನು ತಂದೆ ತಾಯಿಗಳು ನಿದ್ದೆ ಮಾಡುತ್ತಿರಲ್ಲ? ಅಮ್ಮ ಅಮ್ಮ, ಅಪ್ಪಾಜಿ ಅಪ್ಪಾಜಿ, ಇದೇನು ತಂದೆ ತಾಯಿಗಳ ನರನಾಡುಗಳೇ ನಿಂತಲ್ಲ? ಅಮ್ಮ ಅಪ್ಪಾಜಿ, ಈಗ ನನ್ನ ಕಾಪಾಡರು. ಹೆದರಬೇಡ, ನಾನಿರುವೆನು. ನೀನೀಗಲೇ ಕುಂದೂರು ಮಠಕ್ಕೆ ಹೋಗು ಸೇರು. ಅಮ್ಮ ಜಗನ್ಮಾತೆ ತಮ್ಮ ಅಪ್ನೇತೆ ಆಗಲಿ. ಹಾಗೆ ಹೋಗಿ ಬಾ ಕಂದ. ಜಟಾಜೂಟ ಗಂಗಾ ಬಕುಟ ಸಸೆದಲಾಟ ಶೋಭಿತ ಜಟಾಜೂಟ ಗಂಗಾ ಬಕುಟ ಸಸೆದಲಾಟ ಶೋಭಿತ ಹೇ ಮಕುಟ ಕಟ ನಿವಾಸ ಹೇ ಮಕುಟ ಕಟ ನಿವಾಸ ನಿಜನವರ ಪಂಡಿತ ನಿಜನವರ ಪಂಡಿತ ಜಟಾಜೂಟ ಗಂಗಾ ಮಕುಟ ಸಸೆದಲಾಟ ಶೋಭಿತ ಗಿರಿಜಾವರ ಡಬರು ಗದರ ಸಿಕ್ಕರ ಗಿರಿಜಾವರ
ಏನು ಕೆಂಪಣ್ಣ, ಬಹು ದೂರದಿಂದ ಬಂದಂತೆ ಕಾಣುತ್ತಿರುವುದಲ್ಲ. ಕೆಂಪಣ್ಣ, ನಾವು ನಿಮ್ಮಲ್ಲಿಗೆ ಬಂದಾಗ ನಮ್ಮ ಮಾತುಗಳನ್ನು ಕೇಳದೆ ಉದಾಸೀನ ಮಾಡಿದ ಕಾರಣ ನಿನಗೆ ಈ ಸ್ಥಿತಿ ಬಂದಿರುವುದು. ಈಗಲಾದರೂ ಬರುವೆಯಾ ನನಗೆ ತಕ್ಕ ಶಿಷ್ಯನಾಗಲು? ಗುರುದೇವ್, ನಾವು ನಿಮಗೆ ಶಿಷ್ಯ, ನಮಗೆ ಏನು ಕಲಿಸಿ? ಮಗು, ನಾನು ನಿನಗೆ ಕೊಡುವುದೇನೆಂದರೆ ಭಿಕ್ಷೆ ಬೇಡಲು ಜೋಳಿಗೆ, ನಿನ್ನನ್ನು ನನ್ನಂತೆ ಯೋಗದಲ್ಲಿರುವಂತೆ ಮಾಡುತ್ತೇನೆ. ಗುರುದೇವ, ನಾವು ನಿಮ್ಮಂತೆ ಆದರೆ ಭಿಕ್ಷುವಂತೆ ಮರ, ಬೇರೆ ಏನಿಲ್ಲ ಕೊಡಲು. ಎಲೆ ಸಿದ್ಧಿರುಗಳೇ, ಬೇಗ ಬಂದಿರಿ. ಮಹಾಸ್ವಾಮಿ, ಅಪ್ಪಣೆ ಆಗಲಿ. ಎಲೆ ಸಿದ್ಧಿರುಗಳೇ, ನಾವು ಕರೆತಂದಿರುವಂತಹ ಈ ನನ್ನ ಶಿಷ್ಯರಿಗೆ ನಿಮ್ಮ ನೆಲಗವಿಯನ್ನು ಬಿಟ್ಟು ಕೊಡಬೇಕು. ಇದಕ್ಕೆ ನೀವು ಏನು ಹೇಳಿವಿರಿ? ಮಹಾಸ್ವಾಮಿ, ನಿಮ್ಮ ಶಿಷ್ಯನು ಅಂತಹ ಸತ್ಪುರುಷನೇ. ಹಾಗಾದರೆ ನಾವು ಒಂದು ಪವಾಡವನ್ನು ಹೂಡುತ್ತೇವೆ. ಹಾ, ಪವಾಡವು ಯಾವುದು? ಆ ಪವಾಡ ನಮ್ಮಲ್ಲಿರುವ ಕರಿಯ ಬಂಗಾರದ 7 ಹೆಜ್ಜೆಯುಳ್ಳ ನಿರ್ಜೀವವಾದ ಹುಲಿಯ ಮೇಲೆ ಈತನನ್ನು ಕೂರಿಸುತ್ತೇವೆ. ಆ ಹುಲಿಗೆ ಜೀವ ಬಂದು ಈ ಕುಂದೂರು ಬೆಟ್ಟದ ಸುತ್ತ 7 ಪ್ರದಕ್ಷಿಣೆ ಮಾಡಿ ಬಂದರೆ ನಾವು ವಾಸ ಮಾಡುವ ಕಾಳಿಂಗ ಗವಿಯನ್ನು ಬಿಟ್ಟುಕೊಡುತ್ತೇವೆ. ಹಾ, ಹುಲಿಯನ್ನು ಕರೆತಂದಿರಿ. ಕಂದ ಕೆಂಪಣ್ಣ, ಈ ಹುಲಿಯ ಮೇಲೆ ಕುಳಿತು ಧೈರ್ಯವಾಗಿ ಹೋಗಿ ಬಾ ಕಂದ. ತಮ್ಮ ಅಪ್ಪಣೆ ಗುರುದೇವ. ಗುರುದೇವ, ನಿಮ್ಮ ಶಿಷ್ಯನು ಎಂತಹ ಸತ್ಪುರುಷನು. ಆತನು ನಮ್ಮ ಹುಲಿಯು ಆತನನ್ನು ಕಾಳಿಂಗನ ಗವಿಯಲ್ಲಿ ಎಸೆದು ಬಂದು ನಮ್ಮ ಮುಂದೆ ಮೇಲಕ್ಕೆ ಹಾರಿ ಕೆಳಕ್ಕೆ ಬಿದ್ದು ಪ್ರಾಣ ಬಿಟ್ಟಿತ್ತಲ್ಲ. ಈಗ ಮುಂದೆ ನಮ್ಮ ಗತಿ ಏನು ಸ್ವಾಮಿ? ಎಲೆ ಸಿದ್ಧರುಗಳೇ, ನೀವು ನಮ್ಮಲ್ಲಿ ಇಂತಹ ಪವಾಡವನ್ನು ಹೂಡಿದ ಕಾರಣ ನಿಮಗೆ ಈ ಸ್ಥಿತಿ ಬಂದಿರುವುದು. ನೀವು ಇನ್ನು ಮುಂದೆ ಈಗ ನಮ್ಮ ಗತಿ ಏನು ಸ್ವಾಮಿ? ಎಲೆ ಸಿದ್ಧರುಗಳೇ, ನೀವು ಇನ್ನು ಮುಂದೆ ಹೆಡಹಳ್ಳಿ, ಹೆಡಿಯೂರು, ಬಂದನಾಡು ಮುಂತಾದ ನೆಲಗವಿಯಲ್ಲಿ ವಾಸಿಸುವರಾಗಿರಿ. ಧನ್ಯರಾದವು ಸ್ವಾಮಿ.